ಸಮಾಜವನ್ನು ತಡೆಯುವ ಶಕ್ತಿ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಅಂತ ಧೈರ್ಯವಾಗಿ ಹೇಳಬಲ್ಲೆ. ಬಹಳ ಜನ ಹೇಳ್ತಾರೆ ಹಿಂದೂ ಸಮಾಜಕ್ಕೆ ಒಗ್ಗಟ್ಟಿಲ್ಲ ಅಂತ. ಸತ್ಯ ಹೇಳಬೇಕು ಅಂತಂದ್ರೆ ಕಳೆದ 1 ತಿಂಗಳ ಹಿಂದಿನವರೆಗೂ ನಾನು ಹಂಗೆ ತಿಳ್ಕೊಂಡಿದ್ದೆ. ಆದ್ರೆ ಕಳೆದ ಈ ಒಂದು 15-20 ದಿನಗಳಲ್ಲಿ 8-10 ಹಿಂದೂ ಸಂಗಮಗಳನ್ನ ನೋಡಿ ಬಂದಿದ್ದೀನಿ. ಮೊನ್ನೆ ಬಿಜಾಪುರ, ಮೊನ್ನೆ ಬೆಳಗಾವಿ, ನಿನ್ನೆ ಗೋಕಾಕು, ಇವತ್ತು ಬೆಂಗಳೂರು. ನನ್ನ ಓಡಾಟ ಹಂಗಿದೆ. ನಾನು ಓಡಾಡುವಾಗಲೆಲ್ಲ ಪ್ರತಿ ಜಾಗದಲ್ಲಿ ನೋಡುವಾಗ 5-10 ಸಾವಿರ ಜನ ಹಿಂದೂ ಬಂಧುಗಳು, ಅದರಲ್ಲೂ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ಸೇರೋದನ್ನು ನೋಡುವಾಗಲೆಲ್ಲ ಆನಂದ ಅನ್ಸುತ್ತೆ. ನನ್ನ ಧರ್ಮದಲ್ಲಿ ಇವತ್ತಿಗೂ ಒಗ್ಗಟ್ಟಿಲ್ಲ ಅಂತ ನಾವು ಯಾಕೆ ಹೇಳ್ತಿದ್ದೀವಿ ಅಂತ ಕೆಲವೊಂದ್ಸಲ ಡೌಟ್ ಆಗುತ್ತೆ. ಮಿತ್ರರೆ, ಹೆಸರೇ ಚೆನ್ನಾಗಿದೆ, ಹಿಂದೂ ಸಂಗಮ. ಹಿಂದೂ ಸಂಗಮ ಅಂದ್ರೆ ಹಿಂದೂಗಳೆಲ್ಲ ಒಂದ್ ಕಡೆ ಸೇರೋದು ಅಂತ ನಾವು ಅಂದ್ಕೊಂಡಿದೀವಲ್ಲ. ಸಂಗಮ ಅಂದ್ರೆ ಏನ್ ಗೊತ್ತಾ? ಸುಮ್ಮನೆ ನೆನಪಿಸ್ತೀನಿ ನಿಮ್ಗೆ. 144 ವರ್ಷಗಳ ಹಿಂದೆ ನಡೆದಂತ ಮಹಾಕುಂಭವನ್ನು ನಡೀತಲ್ಲ, ಎಲ್ಲಿ ನಡೀತು ಗೊತ್ತಾ? ಸಂಗಮದಲ್ಲಿ ನಡೀತು. ಅಲ್ಲಿ ಗಂಗೆ, ಯಮುನೆ ಮತ್ತು ಸರಸ್ವತಿ 3 ಜನ ಒಂದ್ ಕಡೆ ಸೇರಿದಂತ ಪ್ರಯಾಗದಲ್ಲಿ ಅದ್ಭುತವಾಗಿರುವಂತಹ ಜಾಗದಲ್ಲಿ ನಾವೆಲ್ಲರೂ ಹೋಗಿ ಮಿಂದೆದ್ದು ಬಂದ್ವಿ. ಇದು ಒಂದು ಸಂಗಮ. ಇದು ಹಿಂದೂಗಳ ಸಂಗಮ. ಯಾವ ಹಿಂದೂಗಳು? ಇಲ್ಲಿ ಕೂತಿರೋರು ಯಾರು ಕುರುಬರಲ್ಲ, ಇಲ್ಲಿ ಕೂತಿರೋರು ಒಕ್ಕಲಿಗರಲ್ಲ, ಇಲ್ಲಿ ಕೂತಿರೋರು ಬ್ರಾಹ್ಮಣರಲ್ಲ, ಇಲ್ಲಿ ಕೂತಿರುವಂತವ್ರು ಲಿಂಗಾಯತರಲ್ಲ, ಇಲ್ಲಿ ಕೂತಿರೋರು ವೀರಶೈವರಲ್ಲ, ಇಲ್ಲಿ ಕೂತಿರುವಂತವರು ಬಡಗಿಗಳಲ್ಲ, ಇಲ್ಲಿ ಕೂತಿರುವಂತವ್ರು ಕಮ್ಮಾರರಲ್ಲ, ಇಲ್ಲಿ ಕೂತಿರೋರು ಕುಂಬಾರರಲ್ಲ, ಇಲ್ಲಿ ಕೂತಿರುವಂತವ್ರು ತಮ್ಮಂತಾವ್ ದಲಿತರು ಅಂತ ಕರ್ಕೊಳ್ಳೋದಿಲ್ಲ, ಇಲ್ಲಿ ಕೂತಿರುವಂತವ್ರು ತಮ್ಮಂತಾವ್ ಟ್ರೈಬಲ್ಗಳು ಅಂತ ಕರ್ಕೊಳ್ಳೋದಿಲ್ಲ. ಮತ್ತೆ ಯಾರು ನೀವು? ನಾವೆಲ್ಲ ಸಂಗಮಕ್ಕೆ ಬಂದು ಐಡೆಂಟಿಟಿ ಕಳೆದುಕೊಂಡು ಒಂದಾಗಿ ಹಿಂದೂ ಅಂತ ಜೊತೆಗೂಡಿರುವಂತ ಜನ ನಾವು ಹೇಳಿಕೊಳ್ಳುವ ಹಿಂದೂ ಸಂಗಮ. ಆಶ್ಚರ್ಯ ಏನು ಗೊತ್ತಾಗ್ತದೆ? ಒಂದು ಅಪರೂಪದ ಸಂಗತಿ ಹೇಳ್ತೀನಿ ನಿಮ್ಗೆ. 144 ವರ್ಷಗಳಿಗೊಮ್ಮೆ ಮಹಾಕುಂಭ ನಡೆಯುತ್ತೆ. ನಮ್ಮ ಜೀವನದ ಮಹಾಭಾಗ್ಯ. ಅಂತ ಭಾಗ್ಯ 144 ವರ್ಷಗಳ ಹಿಂದೆ ಹುಟ್ಟಿದ ಮಗುವಿಗೆ ಸಿಗಲಿಲ್ಲ. ಮೊನ್ನೆ ಮಹಾಕುಂಭ ಮುಗಿದ ನಂತರ ಹುಟ್ಟಿದ ಮಗುವಿಗೆ ಸಿಗಲ್ಲ. ನನಗೆ ನಿಮ್ಗೆ ಭಾಗ್ಯ. ಹೋಗಿ ಮಿಂದು ಬಂದವರು ಪುಣ್ಯವಂತರು. ಕೊನೆ ಪಕ್ಷ ಟಿವಿಯಲ್ಲಿ ನೋಡೋ ಭಾಗ್ಯ ಆದ್ರೂ ಅನೇಕರಿಗೆ ಸಿಕ್ತು. ಆದರೆ ಹಿಂದೂ ಸಂಗಮ ಈ ಹಿಂದೆ ಯಾವತ್ತೂ ಆಗಿರಲಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದಿಡೀ ದೇಶವನ್ನ ವ್ಯಾಪಿಸಿಕೊಂಡಂತ ಹಿಂದೂ ಸಂಗಮ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಆಗ್ತಾ ಇದೆ. ಇದು ಮಹಾಕುಂಭಕ್ಕಿಂತಲೂ ದೊಡ್ಡ ಸಂಗಮ. ಯಾಕೆ ಅಂತ ಹೇಳ್ತೀನಿ ನಿಮ್ಗೆ. ಯಾವಾಗ ಸಿಖ್ರು ಪಂಜಾಬ್ನಲ್ಲಿ ಎದ್ರು, ಮರಾಠರು ಸೈಲೆಂಟ್ ಆಗಿದ್ರು. ಮರಾಠರು ಎದ್ದಾಗ ಅಸ್ಸಾಮಿಗಳು ಸೈಲೆಂಟ್ ಆಗಿದ್ರು. ಅಸ್ಸಾಮಿಗಳು ಎದ್ದಾಗ ಕರ್ನಾಟಕದವರು ಸೈಲೆಂಟ್ ಆಗಿದ್ರು. ಕರ್ನಾಟಕದವರು ಈ ಮುಸಲರ ವಿರುದ್ಧ ಹೋರಾಟ ಮಾಡಬೇಕಾದಾಗ ಕಾಶ್ಮೀರದಲ್ಲಿ ಸೈಲೆಂಟ್ ಆಗೋದ್ವಿ. ಕಾಶ್ಮೀರದಲ್ಲಿ ಎದ್ದಾಗ ರಜಪೂತರು ಸೈಲೆಂಟ್ ಆದ್ರು. ರಜಪೂತರು ಎದ್ದಾಗ ತಮಿಳುನಾಡಿನಲ್ಲಿ ಗಲಾಟೆ ಇಲ್ಲ. ಒಟ್ಟಲ್ಲಿ ನಾನು ಹಿಂದೂ ಅಂತ ಏಕಕಾಲಕ್ಕೆ ಹೀಗೆ ಎದ್ದು ನಿಂತ ಘಟನೆ ಬಹುಶಃ ಇಡೀ ದೇಶದಲ್ಲಿ ಮತ್ತೊಮ್ಮೆ ಬಂದಿರಲಿಕ್ಕಿಲ್ಲ. ಇದು ಮೊದಲನೇ ಬಾರಿಗೆ ಬಂದಿದೆ. ಯಾರ್ಯಾರು ಈ ಸಂಗಮದಲ್ಲಿ ಸ್ನಾನ ಮಾಡಿದ್ದೀರೋ ಧನ್ಯರು. ಇವತ್ತು ಈ ಕಾರ್ಯಕ್ರಮದಲ್ಲಿ ಇಲ್ಲದೆ ಇವತ್ತು ಒಂದಿನ ರಜೆ ಇದೆ ಅಂತ ಆಚೆ ಹೋದವರಿಗೆ ಈ ಭಾಗ್ಯ ಇಲ್ಲ ರೀ. ಯಾರ್ಯಾರು ಇವತ್ತು ಶೋಭಾಯಾತ್ರೆಯಲ್ಲಿ ಬಂದು ಸೇರಿಕೊಂಡ್ರೋ ನಿಮ್ಮ ಧನ್ಯತೆಯನ್ನ ನೀವೇ ಖುಷಿ ಪಡಬೇಕು ಅಂತ ಏಕಕಾಲಕ್ಕೆ ಈ ನಾನು ಹಿಂದೂ ಗರ್ಜನೆ ಎಲ್ಲ ಕಡೆ ಮರಿತಾ ಇದೆ ಅಂತ ಯೋಚನೆ ಮಾಡಿ. ಯಾರು ಹಿಂದೂ? ಈ ಪ್ರಶ್ನೆ 25 ವರ್ಷಗಳ ಹಿಂದೆ ಕೇಳಿದ್ರೆ, 50 ವರ್ಷಗಳ ಹಿಂದೆ ಕೇಳಿದ್ರೆ, 100 ವರ್ಷಗಳ ಹಿಂದೆ ಒಬ್ಬ ಅರ್ಚಕರನ್ನ, ದೇವಸ್ಥಾನದಲ್ಲಿರುವಂತ ಒಬ್ಬ ಅರ್ಚಕರನ್ನ ಯಾರಾದ್ರೂ ಕೇಳಬೇಕು, ಯಾರು ಹಿಂದೂ 100 ವರ್ಷಗಳ ಹಿಂದೆ? ಅವ್ರು ಏನ್ ಹೇಳ್ತಿದ್ರು ಗೊತ್ತಾ? ನಂಗೂ ಗೊತ್ತಿಲ್ಲ. ಉತ್ತರ ಭಾರತದಲ್ಲಿ ಯಾರೋ ಕೆಲವರು ಇದ್ದಾರಂತೆ ಹಿಂದೂಗಳು ಅಂತ. ನೀವ್ ಯಾರು ಅಂದ್ರೆ ಬ್ರಾಹ್ಮಣರು ಅಂತ ಹೇಳ್ತಿದ್ರು. ಇವತ್ ಕೇಳಿ ನೋಡಿ ಯಾರು ಹಿಂದೂ ಅಂತ. ನಮ್ಮಲ್ಲಿರೋ ಪ್ರತಿಯೊಬ್ಬರಿಗೆ ಗೊತ್ತು. ಯಾರು ಭಾರತ್ ಮಾತಾ ಕಿ ಜೈ ಅಂತಾರೋ ಅವರು ಹಿಂದೂ. ಯಾರು ವಂದೇ ಮಾತರಂ ಘೋಷಣೆ ಕೂಗ್ತಾರೋ ಅವರು ಹಿಂದೂ. ಯಾರು ಗೋವನ್ನ ಪೂಜಿಸ್ತಾರೋ ಅವರು ಹಿಂದೂ. ಯಾರು ಸಂತರನ್ನ ಗೌರವಿಸ್ತಾರೋ ಅವರು ಹಿಂದೂ. ಯಾರು ಕೇಸರಿಗೆ ಗೌರವವನ್ನ ಕೊಡ್ತಾರೋ ಅವರು ಹಿಂದೂ. ಏನು ಅದ್ಭುತ! ಇವತ್ತು ಹಿಂದೂ ಎನ್ನುವಂತ ಪದದ ಅರ್ಥ ಎಷ್ಟು ಸ್ಪಷ್ಟವಾಗಿದೆ. ಈ ಮಾತನ್ನ ಹೇಳಲಿಕ್ಕೋಸ್ಕರ ಸಾವರ್ಕರ್ ಎಷ್ಟು ಒದ್ದಾಡಿದ್ರು. ಸಾವರ್ಕರ್ ಹೇಳಿದ್ರು, ಅಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತಃ.
ಹಿಮಾಲಯದಿಂದ ಹಿಡಿದು ಸಮುದ್ರದವರೆಗಿನ ಇಡೀ ಭಾರತ ಭೂಭಾಗವನ್ನ ಯಾರು ಪಿತೃಭೂಮಿ ಪುಣ್ಯ ಭೂಮಿ ಅಂತ ಭಾವಿಸ್ತಾರೋ ಅನುಭವಿಸ್ತಾರೋ ಅವನೇ ಹಿಂದೂ ಅಂತ ಕರೆದ್ರು. ಇವತ್ತು ನಮ್ಮೆಲ್ಲರಿಗೂ ಅರಿವಾಗಿದೆ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಹಬ್ಬಿರುವ ಅಖಂಡವಾಗಿರುವಂತಹ ಈ ಭಾರತವನ್ನ ನಾನು ಪುಣ್ಯ ಭೂಮಿ ಅಂತ ಯಾರ್ಯಾರು ಭಾವಿಸ್ತೀರೋ ಅವರೆಲ್ಲರನ್ನು ಹಿಂದೂ ಅಂತ ಕರಿತೀವಿ. ಹಿಂಗಾಗಿ ಬಹಳ ಹೆಮ್ಮೆಯಿಂದ ಅಬ್ದುಲ್ ಕಲಾಂರನ್ನು ಹಿಂದೂ ಅಂತ ಕರೆಯುತ್ತಾರೆ. ಹೀಗೆ ಬಹಳ ಹೆಮ್ಮೆಯಿಂದ ಪರಮವೀರ್ ಚಕ್ರ ಪಡೆದ ಅಬ್ದುಲ್ ಹಮೀದ್ರನ್ನು ಹಿಂದೂ ಅಂತ ಕರೆಯೋದು ಯಾಕೆ ಅಂದ್ರೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರನ್ನ ಹಿಂದೂ ಅಂತ ಅಭಿಮಾನದಿಂದ ಗೌರವಿಸುವ ಜನಾಂಗ ನಮ್ಮದು ಅಂತ. ನಾನು ಆಗ್ಲೇ ಹೇಳಿದಂತೆ ಬಹಳ ಜನ ಹೇಳ್ತಾರೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಹಿಂದೂ ಅಂದ್ರೆ ಹೇಳಿ, ಹಿಂದೂಗಳಲ್ಲಿ ಮೇಲು ಕೀಳು ಭೇದ ಇದೆ ಅಂತ. ಆದ್ರೆ ಈ ಒಂದು ಸಂಗಮ ಕಳೆದ ಒಂದು ತಿಂಗಳಿಂದ ಇವೆಲ್ಲ ವಾಕ್ಯಗಳನ್ನು ಸುಳ್ಳಾಗಿಸಿ ಬಿಡ್ತು. ನಾನಿನ್ನು ಮುಂದೆ ಜೀವಮಾನದಲ್ಲಿ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳೋದಿಲ್ಲ, ಒಗ್ಗಟ್ಟು ಮಾಡಬೇಕು. ಬಹಳ ಜನ ನಮ್ಗೆ ಹೇಳ್ತಾರೆ ಹಿಂದೂಗಳು ಯಾವಾಗಲೂ ಜೊತೆಯಲ್ಲಿರ್ಬೇಕು, ವಾರಕ್ಕೊಂದಿನ ಸೇರಬೇಕು. ನಾವೇನು ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಕಾಗಿದ್ಯಾ? ನಾವೇನೋ ಬೇರೆ ರಾಷ್ಟ್ರದಲ್ಲಿದ್ರೆ ಪ್ರತಿ ವಾರ ಸೇರಿ ಪ್ರತಿ ತಿಂಗಳು ಸೇರಿ ಏನೋ ಕಾನ್ಸ್ಪಿರಸಿ ಮಾಡ್ಲಿಕ್ಕೆ ಸೇರ್ಬೇಕು. ಆದ್ರೆ ನಾವು ನನ್ನ ದೇಶದಲ್ಲಿ ಇದೀವಿ ಕಣ್ರಿ, ನಾನ್ಯಾಕೆ ಪ್ರತಿ ವಾರ ಸೇರಿ ಕಾನ್ಸ್ಪಿರಸಿ ಮಾಡಬೇಕಾಗಿದೆ? ಇದು ಯಾರಪ್ಪನ ದೇಶ ಅಲ್ಲ, ಇದು ನನ್ನ ದೇಶ. ಯಾವಾಗ ಕಾಲದ ಕರೆ ಬರುತ್ತೋ, ಯಾವತ್ತು ಸಂಘ ಹೇಳಿಕೆ ಕೊಡುತ್ತೋ, ಯಾವತ್ತು ಹಿಂದೂ ಧರ್ಮಕ್ಕೆ ತೊಂದರೆ ಆಗಿದೆ ಅಂತ ಗೊತ್ತಾಗುತ್ತೋ, ಮನೆಯಿಂದ ಹಿಂದೂ ಬಂಧುಗಳು ಒಟ್ಟಾಗಿ ಬಂದು ಹೆಂಗೆ ಸೇರ್ತಾರೆ ಅನ್ನೋದಕ್ಕೆ ಇದು ಅದ್ಭುತವಾಗಿರುವಂತಹ ಉದಾಹರಣೆ. ಎಂತ ಉದಾಹರಣೆ! ಯಾವ ಕಾರಣ ಇದಕ್ಕೆ? ನನಗೆ ಬಹಳ ಹೆಮ್ಮೆ ಇದೆ. ಇಲ್ಲಿರುವ ಪ್ರತಿಯೊಬ್ಬ ಸ್ವಯಂ ಸೇವಕರು ಇವತ್ತು ಹೆಮ್ಮೆಯಿಂದ ಹೇಳ್ಬೋದು ಯಾರು ಕಾರಣ. ಒಬ್ಬ ತರುಣ ಅವತ್ತಿನ ದಿನಗಳಲ್ಲಿ ಡಾಕ್ಟರ್ ಡಿಗ್ರಿ ಪಡೆಯೋದು ಅತ್ಯಂತ ಕಷ್ಟ ಅಂತಿದ್ದಾಗ ವೈದ್ಯರಾದ ನಂತರ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ನಾನು ತರುಣರ ಗುಂಪು ಕೂಡಿಸ್ಬೇಕು ಅಂತ ಎಲ್ಲರೂ ಸೇರಿಸಿ ಕಬಡ್ಡಿ ಆಡಿಸ್ತಿದ್ದ. ಯಾತಕ್ಕೆ ಕಬಡ್ಡಿ ಆಡ್ತೀರಾ ಅಂತ ಕೇಳಿದ್ರೆ ಅವನು ಹೇಳ್ತಾ ಇದ್ದ, ಒಂದು ದಿನ ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತ. ಎಲ್ಲರೂ ನಗ್ತಿದ್ರು, ಕಬಡ್ಡಿ ಆಡಿದ್ರೆ ಹಿಂದೂ ರಾಷ್ಟ್ರ ಆಗ್ಬಿಡುತ್ತ, ನೋಡ್ತಾ ಇದ್ರಿ ಏನಾಗುತ್ತೆ ಅಂತ. ಅವತ್ತು ಡಾಕ್ಟರ್ ಹೆಡ್ಗೇವಾರ್ ಹೇಳಿದ್ರಲ್ಲ, ಆ ಕಬಡ್ಡಿ ಆಡ್ಕೊಂಡು ಶುರುವಾಗಿರುವಂತ ಒಂದು ಸಂಘಟನೆ ಇವತ್ತು ಇಡೀ ದೇಶಕ್ಕೆ ಹೇಗೆ ವ್ಯಾಪಕವಾಗಿ ಹಬ್ಬಿದೆ ಅಂತಂದ್ರೆ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಸಂಘದ ಹೆಸರನ್ನ ಉಚ್ಚರಿಸದೇ ಇರೋರು ಇಲ್ಲ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ ನನ್ನ ಪಾಲಿಗೆ. ಭಾರತದ ವಿರೋಧಿಗಳು ಅಮೆರಿಕಾದಲ್ಲಿದ್ರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಾರೆ. ಭಾರತದ ವಿರೋಧಿಗಳು ಪಾಕಿಸ್ತಾನದಲ್ಲಿದ್ರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಾರೆ. ಭಾರತದ ವಿರೋಧಿಗಳು ವಿಧಾನಸೌಧದಲ್ಲಿದ್ರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಾರೆ. ಏನ್ ಮಾಡೋದು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿಂದ ಏನೂ ನಡೆಯದೇ ಇಲ್ಲ. ಹೀಗಾಗಿ ಇವತ್ತೊಂದು ಹೊಸ ಬದಲಾವಣೆ ಬಂದಿದೆ. ಈ ಹೊಸ ಬದಲಾವಣೆಯ ಸಂದರ್ಭದಲ್ಲಿ ನಮ್ಮನ್ನು ನಾವು ಹೊಸ ಜಗತ್ತಿಗೆ ತೆರೆದುಕೊಳ್ಳುವಂತ ಅಗತ್ಯ ಇದೆ. ಮಿತ್ರ, ಗಂಭೀರವಾದ ಕೆಲವು ಸಂಗತಿಗಳನ್ನು ಹಂಚಿಕೊಳ್ತೀನಿ. ನಾನು ನನಗೆ ತುಂಬಾ ಜನ ಪೊಲೀಸರು ಬಂದು ಯಾವಾಗಲೂ ಹೇಳೋದಿದೆ, ನೀವು ತುಂಬಾ ಉದ್ಬೋಧಕಾರಿಯಾಗಿ ಜನರನ್ನ ಭಡಕಾಯಿಸುವ ಭಾಷಣ ಮಾಡ್ತೀರಾ. ಇಲ್ಲ ರೀ, ಭಡಕಾಯಿಸುವ ಭಾಷಣ ಅಲ್ಲ, ಸತ್ಯ ಹೇಳ್ತೀನಿ ಅಷ್ಟೇ. ಸತ್ಯವನ್ನ ಸಹಿಸಿಕೊಳ್ಳುವ ತಾಕತ್ತಿಲ್ಲದೆ ಇರೋರು ಅದನ್ನ ಭಡಕಾವು ಭಾಷಣ ಅಂದ್ರೆ ನಾನೇನು ಮಾಡ್ಲಿಕ್ಕಾಗೋದಿಲ್ಲ. ಒಂದು ಸತ್ಯ ಹೇಳ್ತೀನಿ ಕೇಳಿ. ಎಲ್ಲರೂ ಹಿಂದೂ ಧರ್ಮವನ್ನ ಇಂಗ್ಲಿಷ್ ನಲ್ಲಿ ಏನು ಅಂತ ಕೇಳಿದ್ರೆ ಹಿಂದೂ ರಿಲಿಜನ್ ಅಂತ ಕರಿತೀವಿ. ಅಲ್ಲ ರೀ, ರಿಲಿಜನ್ ನೂರಾರು ಇರಬಹುದು, ಆದ್ರೆ ಧರ್ಮ ಅಂತಿರೋದು ಒಂದು ಮಾತ್ರ, ಅದು ಹಿಂದೂ ಧರ್ಮ ಮಾತ್ರ, ಇನ್ಯಾವುದೂ ಧರ್ಮ ಅಲ್ಲ. ಇನ್ನೆಲ್ಲ ರಿಲಿಜನ್ಗಳಷ್ಟೇ. ಯಾಕೆ ಅಂತ ಹೇಳ್ತೀನಿ ನಾನು ನಿಮ್ಗೆ. ರಿಲಿಜನ್ ಪದಕ್ಕೆ ಅರ್ಥ ಏನ್ ಗೊತ್ತೇನು? ಯಾರಿಗೆ ಒಬ್ಬನೇ ದೇವರಿರ್ತಾನೋ, ಒಂದೇ ಪುಸ್ತಕ ಇರುತ್ತೋ, ಒಬ್ಬ ವ್ಯಕ್ತಿ ಆ ಇಡೀ ಮತವನ್ನ ಸೃಷ್ಟಿಸಿದ್ದಾನೋ ಅದನ್ನ ರಿಲಿಜನ್ ಅಂತ ಕರೀತಾರೆ. ಭಾರತಕ್ಕೆ ಹಿಂದೂ ಧರ್ಮಕ್ಕೆ ಒಬ್ಬನೇ ದೇವರೇನು? 33 ಕೋಟಿ ದೇವತೆಗಳು ನಮಗೆ. ನಾವು ಯಾವತ್ತೂ ಯಾರಿಗೂ ಟೆನ್ಷನ್ ಮಾಡ್ಕೊಳ್ಳಿಲ್ಲ. ನಾವು 33 ಕೋಟಿ ದೇವತೆಗಳೊಂದಿಗೆ ಜಗತ್ನಲ್ಲಿ ಯಾರ್ಯಾರು ಒಬ್ಬನೇ ದೇವರು ಅಂತ ಪೂಜಿಸ್ತಾರೋ ಅವರನ್ನು ಬಂದು ಸೇರಿಸಿ 33 ಕೋಟಿಯ 3 ದೇವತೆಗಳು ಅಂತ ಕರೆದ್ರೆ ನಮಗೇನ್ ಟೆನ್ಷನ್ ಇಲ್ಲ. ನಾವ್ಯಾವತ್ತೂ ತಲೆ ಕೆಡಿಸಿಕೊಂಡವರಲ್ಲ. ಒಬ್ಬನೇ ದೇವರು ಸತ್ಯ, ಇನ್ನುಳಿದವರು ಯಾರು ಸತ್ಯವಲ್ಲ ಅಂತ ಹೇಳುವಂತ ಜನಾಂಗದವರಲ್ಲ ನಾವು. 33 ಕೋಟಿ ದೇವತೆಗಳು ಅಂತ ಹೆಮ್ಮೆಯಿಂದ ಹೇಳುವಂತ ಜನಾಂಗದವರು. ನಾವೇನ್ ರಿಲಿಜನ್? ನಾವು ಧರ್ಮ. ಹಿಂದೂ ಅನ್ನೋ ಪದವನ್ನ
ಬಂದಾಗ ತುಂಬಾ ಜನ ಇಂಗ್ಲಿಷ್ ಮೀಡಿಯಂಗೆ ತಮ್ಮ ಮಕ್ಕಳನ್ನು ಕಳಿಸ್ತೀರಾ. ಎಲ್ಲಾದ್ರೂ ಹಿಂದೂ ಅನ್ನೋ ಪದ ಬಂದಾಗ ರಿಲಿಜನ್ ಅಂತ ಬರಿಬಾರದು ಅಂತ ಮಕ್ಕಳಿಗೆ ಹೇಳ್ಕೊಡಿ. ಹಿಂದೂ ಅನ್ನೋ ಪದ ಬಂದಾಗ ಧರ್ಮ ಅಂತಾನೆ ಹೇಳಬೇಕು. ಎರಡನೇದು, ಒಬ್ಬ ವ್ಯಕ್ತಿ, ಅನೇಕರು ಪ್ರಶ್ನೆ ಮಾಡ್ತಾರೆ. ಕರ್ನಾಟಕದ ಗೃಹ ಸಚಿವರು ಎಲೆಕ್ಷನ್ ಟೈಮಲ್ಲಿ ಪ್ರಶ್ನೆ ಮಾಡಿದ್ರು, ಹಿಂದೂ ಧರ್ಮಕ್ಕೆ ಅಪ್ಪ ಯಾರು? ಸಲೀಸ ಕೇಳಲಿಕ್ಕೆ ಸಿಗುತ್ತೆ ಅವ್ರಿಗೆ. ಮಿತ್ರ, ಜಗತ್ತಿನಲ್ಲಿ ಯಾವುದು ರಿಲಿಜನ್ ನಿಂತಿದೆಯೋ ಅದಕ್ಕೆ ಅಪ್ಪ ಇರ್ತಾನೆ. ಅದನ್ನ ಯಾರೋ ಒಬ್ರು ಹುಟ್ಟಿಸಿರ್ಬೇಕು. ಆದ್ರೆ ಹಿಂದೂ ಧರ್ಮ ರಿಲಿಜನ್ ಅಲ್ಲ ಕಣಪ್ಪ. ಬಹಳ ಯೋಚನೆ ಮಾಡಿ. ಇಲ್ಲಿ ಕಾಣುವಂತ ಈ ಬಲ್ಬ್ಗಳನ್ನು ನೋಡ್ತೀವಲ್ಲ, ಮೊದಲ ಬಲ್ಬ್ ಅನ್ನ ಕಂಡುಹಿಡಿದವರು ಯಾರು? ನಮ್ಗೊಬ್ಬ ಗೊತ್ತು, ಒಬ್ಬ ಸೈಂಟಿಸ್ಟ್ ಇದ್ದಾನೆ. ವಿಮಾನವನ್ನು ಕಂಡುಹಿಡಿದವರು ಯಾರು? ನಮ್ಗೊತ್ತು, ಸೈಂಟಿಸ್ಟ್ ಇದ್ದಾನೆ. ಆದ್ರೆ ಈ ಬಲ್ಬ್ಗಳನ್ನೆಲ್ಲ ಆಲೋಚನೆ ಮಾಡುವಂತ ಫಿಸಿಕ್ಸ್ ನ ಯಾರು ಕಂಡುಹಿಡಿದ್ರು ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಸೈನ್ಸ್ ನ ಕಂಡುಹಿಡಿದವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸೈನ್ಸ್ ನೊಳಗೆ ಯಾವುದೋ ಒಂದು ಶಾಖೆಗೆ ಯಾರಾದ್ರೂ ಅಪ್ಪ ಇರ್ತಾರೆ, ಸೈನ್ಸ್ ಇರೋದಿಲ್ಲ. ನೀವು ಒಂದು ಶಾಖೆ ಅಷ್ಟೇ, ಅದಕ್ಕೆ ಅಪ್ಪ ಇದ್ದಾರೆ. ನಾವು ಸಾಕ್ಷಾತ್ ವಿಜ್ಞಾನ, ಹೀಗಾಗಿ ನಮ್ಮದು ಧರ್ಮ ಅಂತ ಎದೆ ತಟ್ಟಿ ಹೇಳುವಂತ ಜನಾಂಗ ನಮ್ಮದು. ನಾವು ರಿಲಿಜನ್ ಅಲ್ಲ, ಧರ್ಮ. ಮಿತ್ರ, ನಾವು ರಿಲಿಜನ್ ಅಲ್ಲ. ಯಾಕೆ ಅಂತಂದ್ರೆ ಜಗತ್ನಲ್ಲಿ ಅನೇಕ ರಿಲಿಜನ್ಗಳಿವೆ. ಒಂದು ಪುಸ್ತಕ ಮಾತ್ರ ಸತ್ಯ ಅಂತಾರೆ. ಈ ಪುಸ್ತಕದ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ಸರ್ ತನ್ಸೆ ಜುದಾ ಅಂತಾರೆ. ಈ ಪುಸ್ತಕದ ಬಗ್ಗೆ ಯಾರಾದ್ರೂ ಕೆಟ್ಟದ್ದಾಗಿ ಹೇಳಿದ್ರೆ ಸರ್ ತನ್ಸೆ ಜುದಾ ಅಂತಾರೆ. ಈ ಪುಸ್ತಕವನ್ನು ಯಾರಾದ್ರೂ ಸುಟ್ರೆ ಅವ್ರನ್ನ ಶೂಟ್ ಮಾಡ್ತಾರೆ. ಆದ್ರೆ ನನ್ನ ದೇಶಕ್ಕೆ ಬಂದು ನಿಮ್ಮ ಹಿಂದೂ ಧರ್ಮದ ಪುಸ್ತಕ ಯಾವುದು ಅಂತ ಕೇಳಿದ್ರೆ ನಾನು ಒಂದು ಪುಸ್ತಕ ಅಂತ ಹೇಳಲ್ಲ, ಒಂದು ಲೈಬ್ರರಿಗೆ ಕರ್ಕೊಂಡು ಹೋಗಿ ಇಲ್ಲಿರೋ ಎಲ್ಲ ಪುಸ್ತಕ ಹಿಂದೂ ಧರ್ಮದ್ದೇ ಕಣೋ, ಇದೆಲ್ಲವನ್ನು ಅನುಸರಿಸಿ ಪ್ರೀತಿಯಿಂದ ಬದುಕುವ ಜನ ನಾವು ಅಂತ ಹೆಮ್ಮೆಯಿಂದ ಹೇಳಬಲ್ಲ ಧರ್ಮಕ್ಕೆ ಸೇರಿದವರು ನಾವು. ಯೋಚನೆ ಮಾಡ್ರಿ, ಸುಮ್ಮನೆ ನೀವೇ ಜಿಜ್ಞಾಸೆ ನಿಮಗೆ. ಭಗವಂತ ಅಗಾಧವಾದವು. ಅವನು ಪಾಕಿಸ್ತಾನವನ್ನು ನೋಡ್ಕೊಳ್ತಾನೆ, ಅವನು ಅಮೆರಿಕಾನು ನೋಡ್ಕೊಳ್ತಾನೆ, ಅವನು ಭಾರತವನ್ನು ನೋಡ್ಕೊಳ್ತಾನೆ ಅಂತ ನಾವು ನಂಬಿದ್ದೀವಿ. ಇಂಥ ಭಗವಂತ ಒಂದೇ ದೇವರ ಮೂಲಕ ವ್ಯಕ್ತ ಆಗ್ತಾನೆ ಅಂತಂದ್ರೆ ಏನ್ ಲಿಮಿಟೆಡ್ ಪೀರಿಯಡ್ ಆಫರ್ ಅಪ್ಪ ಇದು? ಹೌದು ಅಲ್ವಾ? ಭಗವಂತ ಒಬ್ಬನ ಮೂಲಕ ಮಾತ್ರ ವ್ಯಕ್ತಗೊಳ್ಳೋದ? ಇಂಥ ಅಗಾಧವಾಗಿರುವ ಭಗವಂತ ಒಬ್ಬನ ಬಾಯಿಯ ಮೂಲಕ ತನ್ನೆಲ್ಲ ಅದ್ಭುತಗಳನ್ನ ಹೇಳ್ತಾನೆ ಅಂತಂದ್ರೆ ಲಿಮಿಟೆಡ್ ಅದ್ಭುತಗಳು ಅಷ್ಟೇನೋ ಒಂದು. ನನ್ನ ಧರ್ಮ ಹೇಳ್ತು, ಒಬ್ಬನ ಮೂಲಕ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತ ವೈಭವ ಭಗವಂತ. ಅದಕ್ಕೆ ಕಾಲ ಕಾಲಕ್ಕೆ ಋಷಿ ಮುನಿಗಳು ಹುಟ್ಟಿ ಬರ್ತಾರೆ ಅಂತ ಆ ಋಷಿ ಮುನಿಗಳ ವೈಭವವನ್ನು ಹಂಚಿಕೊಂಡಂತ ಧರ್ಮ ನಮ್ಮದು. ನೀವು ಗೂಗಲ್ ಮ್ಯಾಪ್ ತೆಗೆದ್ರೆ, ಗೂಗಲ್ ಮ್ಯಾಪ್ ವಿದೇಶಿ ಸ್ವದೇಶಿಯ ಚಿಂತನೆಯಿಂದ ಬಿಡಿ, ಮ್ಯಾಪಲ್ಸ್ ಇಂಡಿಯಾ ಅಂತ ಭಾರತದ ಮ್ಯಾಪ್ ಇದೆ. ಮನೆಗೆ ಹೋದ್ಮೇಲೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈ ಮ್ಯಾಪಲ್ಸ್ ಇಂಡಿಯಾ ತೆಗೆದ್ರೆ ನೀವು ಇಲ್ಲಿಂದ ಶಿವಮೊಗ್ಗನೋ, ಇಲ್ಲಿಂದ ಕಲಬುರಗಿಗೋ, ಇಲ್ಲಿಂದ ವಿಜಯಪುರಕ್ಕೋ, ಇಲ್ಲಿಂದ ನೀವು ಯಾವುದೋ ಒಂದು ಊರಿಗೆ ಹೋಗ್ಬೇಕು ಮ್ಯಾಪ್ ಅಂತ ತೋರಿಸಿದ್ರೆ ಮ್ಯಾಪ್ ಏನ್ ಮಾಡುತ್ತೆ ಗೊತ್ತಾ? ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ 3-4 ದಾರಿ ತೋರಿಸುತ್ತೆ. ಒಂದು ಆರ್ಡಿನರಿ ಮ್ಯಾಪು ಡೆಸ್ಟಿನೇಷನ್ ಹೋಗ್ಲಿಕ್ಕೆ 3-4 ದಾರಿ ತೋರಿಸುತ್ತೆ. ನೀವು ಆ ದಾರಿಯಲ್ಲಿ ಫಾಸ್ಟ್ ಆಗಿ ಹೋಗುವಂತ ದಾರಿ ಯಾವುದು, ರೋಡ್ ಚೆನ್ನಾಗಿರುವ ದಾರಿ ಯಾವುದು, ಒಳ್ಳೆ ಸೀನಿಕ್ ಬ್ಯೂಟಿ ಇರುವಂತ ದಾರಿ ಯಾವುದು ಅಂತ ನೀವು ಆರಿಸಿಕೊಂಡು ನಿಮಗೆ ಬೇಕಾಗಿರುವ ದಾರಿಯಲ್ಲಿ ಹೋಗಬಹುದಾಗಿರುವ ಸ್ವಾತಂತ್ರ್ಯವನ್ನ ಒಂದು ಮ್ಯಾಪ್ ಕೊಡುತ್ತೆ, ಆರ್ಡಿನರಿ ಆಪ್. ಆದ್ರೆ ನಮಗೆ ಬೇಕಾಗಿರುವ ದೇವರನ್ನ ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಇಲ್ಲ ಅಂತಂದ್ರೆ ಹೆಂಗ್ರಿ? ಅದಕ್ಕೆ ಹಿಂದೂ ಧರ್ಮ ಹೇಳಿತು, ನಿನ್ನ ದೇವರ ಕೋಣೆಯಲ್ಲಿ 28 ದೇವರು ಇರ್ತಾರೆ ಕಣೋ. ನಿನ್ನ ಮನಸ್ಸಿಗೆ ಯಾವ ದೇವರು ಸೂಟ್ ಆಗ್ತಾರೋ ಆ ದೇವರನ್ನ ಆರಿಸಿಕೊಂಡು ನಿನ್ನ ಮಾರ್ಗದಲ್ಲಿ ಮುನ್ನಡಿ ಮತ್ತು ನೀನು ಗುರಿಯನ್ನು ಮುಟ್ಟು ಅಂತ ಹೇಳಬಲ್ಲ ಧರ್ಮ ಯಾವುದಾದ್ರೂ ಇದ್ರೆ ಅದು ನನ್ನ ಧರ್ಮ ಮಾತ್ರ. ಇಲ್ಲಿರುವಂತ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ನೆನ್ಪಿಟ್ಕೊಳ್ಳಿ. ಬಹಳ ಜನ ಬಂದು ಹೇಳ್ತಾರೆ ನಮ್ದು ಒಂದೇ ದೇವರು, ನಿಮ್ದು 28 ದೇವರು, 33 ಕೋಟಿ ದೇವರು ಅಂತ ಹೇಳಿದಾಗ ಹೇಳಿ ಮ್ಯಾಪ್ ಅಲ್ಲೇ 3 ದಾರಿ ಕಾಣಿಸುತ್ತೆ ಅಂತಂದ್ರೆ ದೇವರು 33 ಕೋಟಿ ಇದ್ದಾರೆ ಅಂತಂದ್ರೆ ಅದು ನನಗಿರುವ ಫ್ರೀಡಮ್ ಅಂತ. ಹಿಂದೂ ಧರ್ಮದಲ್ಲಿರುವಷ್ಟು ಫ್ರೀಡಮ್ ಜಗತ್ತಿನಲ್ಲಿ ಯಾವ ಮತ ಪಂಥದಲ್ಲೂ ಇಲ್ಲ. ಈ ಕಾರಣಕ್ಕೋಸ್ಕರ ಹೆಮ್ಮೆಯಿಂದ ನಿಮ್ಮ ಮುಂದೆ ನಿಂತಿರೋದು. ಮಿತ್ರ, ಹಿಂದೂ ಧರ್ಮ ಹೇಳ್ತು ಎಷ್ಟು ಮತಗಳಿವೆಯೋ ಅಷ್ಟು ಪಥಗಳಿಗಿಂತ ಆ ಪಥಗಳ ಕಾರಣಕ್ಕೆ ಇವತ್ತು ಹಿಂದೂ ವಿಶಾಲವಾಗಿ ಬೆಳೆದಿದ್ದಾನೆ. ಎಷ್ಟು ವಿಶಾಲವಾಗಿ ಬೆಳೆದಿದ್ದೀವಿ ಗೊತ್ತೇನು?
ನನಗೆ ಹಿಂದೂ ಧರ್ಮ ಒಂದಷ್ಟು ಒಳ್ಳೆಯ ಗುಣಗಳನ್ನ ಕಲಿಸಿಕೊಟ್ಟಿದೆ. ಈ ಒಳ್ಳೆಯ ಗುಣ ಜಗತ್ತಲ್ಲಿ ಮತ್ತೆ ಯಾರಿಗಾದ್ರೂ ಇದೆಯಾ ಅಂತ ಒಂದ್ಸಲ ಹುಡುಕಿ ನೋಡಿ. ರಾಮನನ್ನ ಆದರ್ಶವಾಗಿ ತೆಗೆದುಕೊಳ್ತೀವಿ. ಹೇಗೆ ಬದುಕಿದ್ದ ರಾಮ? ಏಕಪತ್ನಿ ವೃತಸ್ಥನಾಗಿ ಬದುಕಿದ್ದ. ತನ್ನ ಪತ್ನಿಯನ್ನ ರಾವಣ ಕಾಡಿಗೆ ಕರ್ಕೊಂಡು ಹೋಗಿದ್ದಾನೆ, ಲಂಕೆಗೆ ಕರ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾದಾಗ ಹೋಗ್ಲಿ ಬಿಡು, 14 ವರ್ಷ ಕಳೆದ್ಮೇಲೆ ನಾನು ಅಯೋಧ್ಯೆಗೆ ವಾಪಸ್ ಹೋಗ್ತೀನಿ, ಬೇರೆ ಯಾರನ್ನೋ ಮದುವೆ ಆಗ್ತೀನಿ ಅಂತ ಹೇಳಿಲ್ಲ ರೀ. ರಾವಣನ ಅಡ್ಡಿಸ್ಕೊಂಡು ಹೋದ, ಸೀತೆಯನ್ನು ಬಿಡಿಸ್ಕೊಂಡು ಬಂದ. ಕೊನೆಗೆ ತಾನು ಪಟ್ಟಕ್ಕೇರಿದ್ದಂತ ಯಾರೋ ಅಪವಾದ ಮಾಡಿದ್ರು ಅಂತ ಹೇಳಿದ ಕಾರಣಕ್ಕೋಸ್ಕರ ಸೀತೆಯನ್ನ ಮತ್ತೆ ಕಾಡಿಗಟ್ಟಿದ. ಇನ್ನೊಂದು ಮದುವೆ ಆಗೋ ಚಾನ್ಸ್ ಇತ್ತು. ಒಂದು ಯಾಗ ಮಾಡಬೇಕಾದಾಗ ಪಕ್ಕದಲ್ಲಿ ಹೆಂಡತಿ ಕೂರ್ಬೇಕು ಅಂತಂದಾಗ ತನ್ನ ಪತ್ನಿಯ ಮೂರ್ತಿಯನ್ನ ಇಟ್ಟು ಯಾಗ ಮಾಡಿದ್ದೆ ಹೊರತು ಮತ್ತೊಬ್ಬಳನ್ನ ಸ್ವೀಕಾರ ಮಾಡಲಾರೆ, ನನ್ನ ಜೀವನಕ್ಕೆ ಸೀತೆ ಒಬ್ಬಳೆ ಅಂತ ಹೇಳಿದಂತ ಶ್ರೇಷ್ಠ ಆದರ್ಶವನ್ನ ಪ್ರತಿಪಾದಿಸಿದ ರಾಮ ನನಗೆ ಆದರ್ಶ. ಹಿಂದೂ ಧರ್ಮ ಇಂಥವ್ರನ್ನ ಕಟ್ಟಿಕೊಡ್ತು. ಹಿಂದೂ ಧರ್ಮ ಎಂತವ್ರನ್ನ ಕಟ್ಟಿಕೊಡ್ತು. ನಮ್ಮನ್ನು ಆಡ್ಕೊಳ್ತಾರೆ. ಕೃಷ್ಣನಿಗೆ 16,000 ಹೆಂಡತಿಯರು, ಎಲ್ಲಿದ್ರು 16,000 ಜನ. ನರಕಾಸುರ ಈ 14,000 ಹೆಣ್ಣು ಮಕ್ಕಳನ್ನ ತನ್ನ ಜೈಲುಗಳಲ್ಲಿ ಬಂಧಿಸಿಟ್ಟಿದ್ದ. ಒಂದು ರೀತಿ ಜನಾನ ಇದ್ದಂಗಿತ್ತದು. ಕೃಷ್ಣ ನರಕಾಸುರನ ಸಂಹಾರ ಮಾಡಿದ ನಂತರ ಈ ಹೆಣ್ಣು ಮಕ್ಕಳನ್ನ ಬಿಡುಗಡೆ ಮಾಡಿದ್ದಲ್ಲ. ಕೃಷ್ಣ ಎಲ್ಲಿಗೆ ಹೋಗೋದು ನಾವು? ನಮ್ಗೆ ಯಾರಾದ್ರೂ ಕೇಳಿದ್ರೆ ಏನ್ ಹೇಳೋದು? ಈ ನರಕಾಸುರನ ಜೊತೆ ಇದ್ವಿ ನಾವು ಅಂತ ಹೇಳಿದ್ರೆ ಏನಂತ ಮುಖ ತೋರಿಸೋದು ಅಂತ ಕೃಷ್ಣ ಹೇಳ್ದ. ಯಾರು ನಿಮ್ಮ ಒಡೆಯ, ಯಾರು ನಿಮ್ಮ ನಾಥ ಅಂತ ಕೇಳಿದ್ರೆ ಕೃಷ್ಣ ಅಂತ ಹೇಳಿ, ನಾನಿದ್ದೀನಿ ನಿಮ್ ಜೊತೆ. ಹೀಗೆ ಕೃಷ್ಣ ಅವರಿಗೆ ನಾಥನಾಗಿದ್ದು, ಹೀಗೆ ಅವರಿಗೆ ಕೃಷ್ಣ ಒಡೆಯನಾಗಿದ್ದು, ಈ ಪರಿಕಲ್ಪನೆ ಕೊಟ್ಟಿದ್ದು ಭಾರತ. ಜೈಲಿನಲ್ಲಿ ರಾಕ್ಷಸರ ಜೊತೆಗಿದ್ದ ಹೆಣ್ಣು ಮಗಳನ್ನ ಭಗವಂತ ಹೇಳ್ತಾನೆ, ನಿನ್ನ ಪರವಾಗಿ ನಾನಿದ್ದೀನಿ ತಾಯಿ, ಹೆದರ್ಕೋಬೇಡ ಅಂತ ಹೇಳುವಂತ ಶ್ರೇಷ್ಠ ಪರಂಪರೆಗೆ ಸೇರಿದವರು ನಾವು. ಆದ್ರೆ ಈ ದೇಶಕ್ಕೆ ಬಂದ ಆಕ್ರಮಣಕಾರರು ಎಂತ ಪರಂಪರೆಯನ್ನು ಕಲ್ಪಿಸಿಕೊಟ್ರು. ಅಕ್ಬರ್ ಅಂತ ಒಬ್ಬ ರಾಜ ಇದ್ದ. ಅಕ್ಬರ್ ದಿ ಗ್ರೇಟ್ ಅಂತ ಕರೀತೀವಿ. ನಂಗೆ ಗೊತ್ತಿಲ್ಲ ಯಾರ್ಯಾರು ಗ್ರೇಟ್ ಅಂತ ಭಾವಿಸ್ತಿರೋ ಗೊತ್ತಿಲ್ಲ. ಅಕ್ಬರ್ ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಮೀನಾ ಬಜಾರಿಗೆ ಹೋಗ್ತಿದ್ದಂತೆ. ಬಹಳ ಜನರಿಗೆ ಗೊತ್ತಿಲ್ಲ ಮೀನಾ ಬಜಾರ್ ಏನು ಅಂತ. ಬಹಳ ಜನ ಅನ್ಕೊಳ್ಬಹುದು ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ, ಅವ್ರ ಮುಂದೆ ಇವೆಲ್ಲ ಮಾತಾಡಬಾರ್ದು ಅಂತ. ಹಿಂಗ್ ಮಾತಾಡದೆ ಮುಚ್ಚಿಟ್ಟೆ ನಮ್ಮ ಮಕ್ಕಳು ಮುಸ್ಲಿಂ ಹುಡುಗರ ಜೊತೆ ಓಡೋಗ್ಬೇಕು ಶುರು ಮಾಡಿರೋದು. ಸತ್ಯ ಹೇಳಬೇಕಾದಂತ ಅಗತ್ಯ ಇದೆ ರೀ. ಅವ್ರ ಜೊತೆ ಚರ್ಚೆ ಮಾಡಬೇಕಾದಂತ ಅಗತ್ಯ ಇದೆ. ಮೀನಾ ಬಜಾರ್ನಲ್ಲಿ ತಾನು ಆನೆಯ ಮೇಲೆ ಕೂತು ಅಕ್ಬರ್ ಬರ್ತಿದ್ದ. ರಜಪೂತರ ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳು ಆ ಬಜಾರ್ನಲ್ಲಿ ನಿಂತಿರ್ತಿದ್ರು. ಆ ಬಜಾರ್ನಲ್ಲಿ ನಿಂತಿದ್ದ ಹೆಣ್ಣು ಮಕ್ಕಳ ಮುಖ ನೋಡಿ ಅವನು ಗುರುತು ಮಾಡಿಟ್ಟು ಬಂದ ಅಂತಂದ್ರೆ ಅವನನ್ನ, ಆ ಹೆಣ್ಣು ಮಕ್ಕಳನ್ನ ಜನಾನ ಕಳಿಸ್ಬೇಕಾಗಿತ್ತು. ಮಿತ್ರ, ಈ ದೇಶದಲ್ಲಿ ಆಳ್ವಿಕೆ ಮಾಡಿದ ಹೊರ ದೇಶದಿಂದ ಬಂದಂತ ಈ ಆಕ್ರಮಣಕಾರಿಗಳೆಲ್ಲ ತಮ್ಮ ಜನಾನ ಮೇಂಟೈನ್ ಮಾಡ್ತಾ ಇದ್ರು. 200, 250, 300, 500ರವರೆಗೆ ಹಿಂದೂ ಹೆಣ್ಣು ಮಕ್ಕಳು ಅಲ್ಲಿ ಕೊಳಿತ ಬಿದ್ದಿರ್ತಿದ್ರು. ಇದು ಪರಂಪರೆ ಅವರದ್ದು. ನಮ್ಮ ಪರಂಪರೆ ರಾಮನ ಪರಂಪರೆ, ನಮ್ಮ ಪರಂಪರೆ ಕೃಷ್ಣನ ಪರಂಪರೆ. ಏನು ಅದ್ಭುತ ಮಿತ್ರ. ಬಹಳ ಜನ ತಾಯಂದ್ರಿಗೆ ಗೊತ್ತಿರಬೇಕಾಗಿರೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಅವರು ಯಾವ ತರ ಬದುಕಿದವರು ಅಂತಂದ್ರೆ, ಹೆಣ್ಣು ಮಕ್ಕಳನ್ನು ನೋಡ್ಕೊಂಡಿದ್ದೆ ಹೆಂಗೆ, ನಾವು ಹೆಣ್ಮಕ್ಳನ್ನು ನೋಡ್ಕೊಳ್ಳೋದು ಹೆಂಗೆ. ಯಾರಾದ್ರೂ ಹೆಣ್ಣು ಮಗು ಹಿಂದೂ ಧರ್ಮ ಬಿಟ್ಟು ಬೇರೆಯವರೊಂದಿಗೆ ಓಡಿ ಹೋದಾಗ, ಬೇರೆಯ ಮತವನ್ನ ಸ್ವೀಕರಿಸಿದಾಗ ನನಗೆ ದುಃಖ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಅವಳು ಹಿಂದೂ ಆಗಿದ್ದಾಗ ಈ ಸ್ವರೂಪದಲ್ಲಿ ಕಂಡು ಅವಳ ಪದತಲಕ್ಕೆ ಹೂವನ್ನ ಹಾಕಿ ನಮಸ್ಕಾರ ಮಾಡಿ ಬಂದು ಕೂತ್ಕೋತೀವಿ. ಕಾರ್ಯಕ್ರಮ ಉದ್ಘಾಟನೆ ಆಗೋದು ಹಂಗೆ. ಅಮ್ಮ ಭಾರತಿ, ನೀ ನನ್ನ ತಾಯಿ ಅಂತ ಗೌರವಿಸುವಂತ ಪರಂಪರೆ. ಆದ್ರೆ ಆಕ್ರಮಣಕಾರಿ ತುರ್ಕರು ಏನ್ ಮಾಡಿದ್ರು ಗೊತ್ತಾ? ಮೊಹಮ್ಮದ್ ಗೋರಿ ಮೊದಲನೇ ಬಾರಿಗೆ ತನ್ನ ದೇಶಕ್ಕೆ ವಾಪಸ್ ಹೋಗ್ಬೇಕಾದಾಗ, ಮೊಹಮ್ಮದ್ ಗಜ್ನಿ ತನ್ನ ದೇಶಕ್ಕೆ ವಾಪಸ್ ಹೋಗ್ಬೇಕಾದಾಗ ಈ ದೇಶದ ಸುಂದರ ಹೆಣ್ಣು ಮಕ್ಕಳನ್ನ ತನ್ನ ಜೊತೆ ದಾಸರನ್ನಾಗಿ ಕರ್ಕೊಂಡು ಹೋದ್ರು. ಅಲ್ಲಿನ ಸಂತೆಗಳಲ್ಲಿ, ಬಗ್ದಾದಿನ ಸಂತೆಗಳಲ್ಲಿ ಈ ದೇಶದ ಹೆಣ್ಣು ಮಕ್ಕಳನ್ನ ಸಾಲಾಗಿ ನಿಲ್ಲಿಸಿ ಮಾರಾಟ ಮಾಡ್ತಿದ್ರು. ಮಾರಾಟವಾದ ನಂತರ ಮೊದಲು ತುಂಬಾ ಒಳ್ಳೆ ಬೆಲೆಗೆ ಮಾರಾಟವಾಗ್ತಿದ್ರು. ಭಾರತದ ಹೆಣ್ಣು ಮಕ್ಕಳು ಅಪರೂಪಕ್ಕೆ ಸಿಕ್ಕಿದ್ರು ಅಂತ. ಆಮೇಲೆ ಜಾಸ್ತಿ ಹೆಣ್ಣು ಮಕ್ಕಳನ್ನ ನೋಡಿ ಅವ್ರಿಗೂ ಬೇಡ ಅನ್ನಿಸಿದಾಗ ಏನ್ ಮಾಡಿದ್ರಂತೆ ಗೊತ್ತಾ? ಈ ದೇಶದ ಹೆಣ್ಣು ಮಕ್ಕಳ ಬಟ್ಟೆಯನ್ನೆಲ್ಲ ಕಳಚಿ ನಗ್ನವಾಗಿ ನಿಲ್ಲಿಸಿ ಕೊಂಡುಕೊಳ್ಳಿಕ್ಕೆ ಬರುವವರು ಅವರ ಮರ್ಮಾಂಗಗಳನ್ನು ಮುಟ್ಟಿ ನೋಡಿ ಕೊಂಡುಕೊಳ್ತಿದ್ರು ಅಂತ ಇತಿಹಾಸ ಹೇಳುತ್ತೀರಿ. ಈ 2 ದಿರ್ಹಂಗಳಿಗೆ ಭಾರತದ ಹೆಣ್ಣು ಮಕ್ಕಳು ಮಾರಾಟವಾಗಿ ಹೋಗಿದ್ದಾರೆ. ಈ ಪರಂಪರೆಯ ಆರಾಧನೆಯ ಮಿತ್ರ, ನಾನು ಆ ಪರಂಪರೆಯವನಲ್ಲ. ನಾನಿವತ್ತು ನಿಮ್ಮ ಮುಂದೆ ನಿಂತ್ಕೋಬೇಕಾದ್ರೆ ನನಗೆ ಹೆಮ್ಮೆ ಯಾಕಿದೆ ಗೊತ್ತೇನು? ನಾನು ಹಿಂದೂ ಅಂತ ಯಾವತ್ತೂ ಹಿಂಗೆ ಹೇಳಿಲ್ಲ ರೀ. ನಾನು
ನಾನು ಹಿಂದೂ ಅಂತ ಹಿಂಗೆ ಹೇಳೋದು. ನಾನು ಯಾಕೆ ಹಿಂಗೆ ಹೇಳೋದು? ನಾನು ಸೇರಿದ ರಾಮನ ಪರಂಪರೆಗೆ, ನಾನು ಸೇರಿರೋದು ಕೃಷ್ಣನ ಪರಂಪರೆಗೆ, ನಾನು ಸೇರಿರೋದು ಬುದ್ಧನ ಪರಂಪರೆಗೆ, ನಾನು ಸೇರಿದ್ದು ಕನಕದಾಸರ ಪರಂಪರೆಗೆ, ನಾನು ಸೇರಿದ್ದು ವಿಶ್ವಾಮಿತ್ರನ ಪರಂಪರೆಗೆ, ನಾನು ಸೇರಿದ್ದು ಬಸವಣ್ಣನ ಪರಂಪರೆಗೆ, ನನ್ನದು ಅಲ್ಲಮ ಪ್ರಭುಗಳ ಪರಂಪರೆ, ನನ್ನದು ಅಕ್ಕಮಹಾದೇವಿಯ ಪರಂಪರೆ, ನನ್ನದು ಪುರಂದರದಾಸರ ಪರಂಪರೆ. ವಾ, ಅದ್ಭುತ ನನ್ನ ಪರಂಪರೆ. ಈ ಪರಂಪರೆಯ ಇವತ್ತಿನ ಪೀಳಿಗೆಯನ್ನು ನಾನು ಚಕ್ರವರ್ತಿ ಸುನಿ ಮೇಲೆ ನಾನು ಹಿಂಗೆ ಮಾತಾಡೋದ್ರೆ ಹಿಂದೂ ಅಂತ ಮಾತಾಡಬೇಕಾದ್ರೆ ನನಗೆ ನನ್ನ ಧರ್ಮ ಯಾವತ್ತೂ ಕೆಟ್ಟದನ್ನು ಹೇಳ್ಕೊಡ್ಲಿಲ್ಲ. ನನ್ನ ಧರ್ಮ ನನಗೆ ಹೇಳ್ತು, ಹೇ ಚಕ್ರವರ್ತಿ, ಆಕ್ರಮಕರ ಮೇಲೆ ಯಾವತ್ತು ಅಟ್ಯಾಕ್, ಪಾಪದವರ ಮೇಲೆ ಯಾವತ್ತು ಅಟ್ಯಾಕ್ ಮಾಡಬೇಡ ಕಣ. ನಾವ್ ಯಾವತ್ತು ಕೈಯಲ್ಲಿ ಶಸ್ತ್ರವಿಲ್ಲದವರ ಮೇಲೆ ಆಕ್ರಮಣ ಮಾಡಬಾರದು ಅಂತ. ನಮ್ಮ ರಾಜರಾದರು ಹೆಂಗಿದ್ರು ಗೊತ್ತಾ? ಎರಡೂ ಕಡೆಯ ಸೈನಿಕರು ಅನವಶ್ಯಕವಾಗಿ ಹತರಾಗ್ತಾರೆ ಅಂತ ಭೀಮ ದುರ್ಯೋಧನರು ಕೂಡ ತಾವಿಬ್ಬರು ವೈಯಕ್ತಿಕ ಕಾಳಗ ಮಾಡೋಣ, ಉಳಿದವ್ರನ್ನ ಯಾಕೆ ಸಾಯಿಸೋದು ಬಿಡು, ಇನ್ನು ಅವರಾದ್ರೂ ಚೆನ್ನಾಗಿರ್ಲಿ ಅಂತ ವೈಯಕ್ತಿಕ ಕಾಳಗಕ್ಕೆ ಬಂದ್ರು. ಮಿತ್ರ, ಭರತ ಬಾಹುಬಲಿ ನೆನಪು ಮಾಡ್ಕೊಳ್ಳಿ. ಭರತ ಚಕ್ರಾಧಿಪತಿ ಆಗ ಬರ್ತೀನಿ ಅಂತ ಹೇಳಿ ತನ್ನ ತಮ್ಮನ ಮುಂದೆ ನಿಂತಾಗ ತಮ್ಮ ಹೇಳ್ತಾನೆ, ಅಹಂಕಾರ ಪಡಬೇಡ ಅಣ್ಣ ಅಂತಂದಾಗ ತನ್ನ ತಮ್ಮನೊಂದಿಗೆ ಯುದ್ಧಕ್ಕೆ ನಿಂತು ಯುದ್ಧ ಸೋಲುವ ಸ್ಥಿತಿ ಬಂದಾಗ ಅಣ್ಣನಿಗೆ ತಮ್ಮ ಎಲ್ಲವನ್ನು ತ್ಯಾಗ ಮಾಡಿಕೊಟ್ಟು ಹೋಗ್ತಾನೆ. ಇಬ್ಬರು ಸೈನಿಕರನ್ನ ಸೇರಿಸಿ ಯುದ್ಧ ಮಾಡಲಿಲ್ಲ. ನಾವು ಹೀಗೆ ಇರೋಣ, ನಾವಿಬ್ರು ಕದನದಲ್ಲಿ ನಿಲ್ಲೋಣ, ಪಾಪದವ್ರಿಗೇನು ಮಾಡೋದು ಬೇಡ ಅಂತ ಆಲೋಚನೆ ಮಾಡುವ ಶ್ರೇಷ್ಠ ಪರಂಪರೆ ನಂದು. ಆದ್ರೆ ಇವ್ರ ಪರಂಪರೆ ಎಂತದ್ದು? ಈ ವರ್ಷ ಮೊಹಮ್ಮದ್ ಘಜ್ನಿ ಸೋಮನಾಥದ ಮೇಲೆ ದಾಳಿ ಮಾಡಿ 1000 ವರ್ಷ. ಇತಿಹಾಸ ಕೇಳಿದ್ರೆ ಮೈ ನವಿರೇಳುತ್ತೆ ನಿಮಗೆ. ಸೋಮನಾಥದ ಮೇಲೆ ಮೊಹಮ್ಮದ್ ಘಜ್ನಿ ಬೇರೆ ಒಂದು ರೂಟ್ ಇಟ್ಕೊಂಡು ಬಂದು ದಾಳಿ ಮಾಡ್ತಾನೆ ಅಂತ ಗೊತ್ತಾದಾಗ ಆ ದೇವಸ್ಥಾನದ ದರ್ಶನಕ್ಕೆ ಅಂತ ಬಂದಿದ್ದ 50,000 ಜನ ಭಕ್ತರು ಹೆಂಗಿ ಬರ್ತಾರೆ? ಕೈಯಲ್ಲಿ ಕತ್ತಿ ಇಟ್ಕೊಂಡು ಬಂದಿರ್ತಾರ, ಇಟ್ಟು ಇಟ್ಕೊಂಡು ಬಂದಿರ್ತಾರ, ಹೆಚ್ಚಂದ್ರೆ ತೆಂಗಿನಕಾಯಿ ತಗೊಂಡು ಬಂದಿರ್ತಾರೆ, ದೇವರಿಗೆ ಎಡೆ ಇಟ್ಟು ಒಡೆದು ಹೋಗೋಣ, ಅದನ್ನ ತಗೊಂಡೋಗೋಣ ಅಂತ ಬಂದಿರ್ತಾರೆ. ಈ ಆರ್ಡಿನರಿ ಆಗಿರುವಂತ 50,000 ಭಕ್ತರನ್ನ ಅವರು ಈ ಮಂದಿರವನ್ನ ಕಾಪಾಡಲಿಕ್ಕೆ ನಿಂತ್ಕೊಂಡಿದ್ದಾರೆ ಎನ್ನುವ ಏಕೈಕ ಕಾರಣಕ್ಕೋಸ್ಕರ ಅಷ್ಟು ಜನರ ಕತ್ತು ಕಡಿದು ಕೊಂದವನು ಮೊಹಮ್ಮದ್ ಘಜ್ನಿ. ನಾನು ಹಿಂಗೆ ಹೇಳಿದ ತಕ್ಷಣ ಪೊಲೀಸ್ FIR ಆಗ್ತೀನಿ ಅಂತ ಬರ್ತಾರೆ. ರೇ ಸ್ವಾಮಿಗಳೇ, ಮೊಹಮ್ಮದ್ ಘಜ್ನಿ ಭಾರತವನ್ನಲ್ಲ, ಹೊರದೇಶದಿಂದ ಆಕ್ರಮಣಕಾರಿಯಾಗಿ ಬಂದವನು. ಹೊರದೇಶದವರನ್ನು ಬೈದ್ರು ಇಷ್ಟು ಟೆನ್ಷನ್ ಆಗ್ತೀರ ಅಂದ್ರೆ ನಾನೇನ್ ಮಾಡ್ಲಿ? ತೈಮೂರ್ ಲಂಗ್ ಭಾರತಕ್ಕೆ ಬಂದ, ತುರ್ಕಿಸ್ತಾನದಿಂದ ಬಂದವನು. ದೆಹಲಿಯಲ್ಲಿ ತಾನು ಬರಬೇಕಾದಾಗ 1 ಲಕ್ಷ ಜನ ಹಿಂದೂಗಳನ್ನ ಸೆರೆಯಾಗಿಸಿ ತೆಗೆದುಕೊಂಡು ಬಂದಿದ್ದ. ಯಾವ ಹೇಳಿದ್ರು ಇಷ್ಟು ಜನರನ್ನ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದೆ. ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ ಏನ್ ಮಾಡಬೇಕಿತ್ತು? ಬಿಟ್ಬಿಡ್ಬೇಕಿತ್ತು, ಆಯ್ತು ಹೋಗ್ರಿ ಅಂತ. ಏನ್ ಮಾಡ್ದ ಗೊತ್ತಾ? ತನ್ನ ಸೈನಿಕರನ್ನ ಕರೆದು ಹೇಳ್ದ, ಯಾರ್ಯಾರು ಎಷ್ಟೆಷ್ಟು ಜನ ಹಿಂದೂಗಳ ತಲೆ ತೆಗೆದುಕೊಂಡು ಬರ್ತೀರೋ ಅಷ್ಟು ಬಕ್ಷಿಸ್ಕೊಡ್ತೀನಿ ಅಂತ. 1 ಲಕ್ಷ ಹಿಂದೂಗಳ ತಲೆಯನ್ನ ಒಂದು ರಾತ್ರಿಯಲ್ಲಿ ಕಡಿದು ಬೆಟ್ಟವನ್ನ ಕಟ್ಟುಬಿಟ್ಟಿದ್ದ ಅಂತ ಇತಿಹಾಸಕಾರರು ಹೇಳ್ತಾರೆ. ನಾನು ಹೇಳಿದ್ರೆ ನಮ್ಮ ಪೊಲೀಸರಿಗೆ ಕೋಪ ಬರ್ಬೋದು, ನಮ್ಮ ಸರ್ಕಾರಕ್ಕೆ ಕೋಪ ಬರ್ಬೋದು. ನಾನು ಚಾಲೆಂಜ್ ಮಾಡ್ತೀನಿ, ತಾಕತ್ತಿದ್ರೆ ನೀವು FIR ಹಾಕಿ ಯಾರ ಮೇಲೆ? ವಿಲ್ ಡ್ಯೂರೆಂಟ್ ಮೇಲೆ. ವಿಲ್ ಡ್ಯೂರೆಂಟ್ ತನ್ನ ಪುಸ್ತಕ ಸ್ಟೋರಿ ಆಫ್ ದಿ ಸಿವಿಲೈಸೇಷನ್ ಏನ್ ಹೇಳ್ತಾರೆ ಗೊತ್ತಾ? ಜಗತ್ತಿನ ಅತ್ಯಂತ ರಕ್ತ ಸಿಕ್ತ ಇತಿಹಾಸ ಅಂತ ಯಾವ್ದಾದ್ರು ಇದ್ರೆ ಅದು ಭಾರತದ ಮೇಲೆ, ಹಿಂದೂಗಳ ಮೇಲೆ ಮಾಡಿದ ಮುಸ್ಲಿಮರ ಆಕ್ರಮಣ ಅಂತ ವಿಲ್ ಡ್ಯೂರೆಂಟ್ ಹೇಳ್ತಾನೆ. ಹಾಕ್ರಿ FIR. ಬಾಬಾ ಸಾಹೇಬರು ಹೇಳ್ತಾರೆ, ಮೊಹಮ್ಮದ್ ಘಜ್ನಿ ಆಕ್ರಮಣ ಎಂತ ಭಯಾನಕವಾದ ರಕ್ತ ಸಿಕ್ತ ಆಕ್ರಮಣ ಅಂತ ಬಾಬಾ ಸಾಹೇಬರು ತಮ್ಮ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದ ಮೇಲೆ ಹೇಳ್ತಾರೆ. ಹಾಕ್ರಿ FIR. ದ್ವೇಷ ಭಾಷಣ ಅಂತ ಕರೀತೀರಿ ಅದನ್ನ. ಮಿತ್ರ, ಈ ದೇಶದ ದೌರ್ಭಾಗ್ಯ ಏನ್ ಗೊತ್ತಾ? ಯಾವ ತೈಮೂರ್ ಈ ದೇಶದ 1 ಲಕ್ಷ ಹಿಂದೂಗಳ ತಲೆ ಕಡದ್ನು? ಸೈಫ್ ಅಲಿ ಖಾನ್ ಅಂತ ಒಬ್ಬ ಫಿಲ್ಮ್ ಆಕ್ಟರ್ ಇದ್ದಾನೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಗೊತ್ತೋ, ಮರ್ತೋಗಿದ್ದೀರಾ ಎಲ್ಲರೂ. ಸೈಫ್ ಅಲಿ ಖಾನ್ ಅಪ್ಪ ನವಾಬ್ ಅಲಿ ಖಾನ್ ಪಟೌಡಿ. ಈ ಪಟೌಡಿಯ ಮಗ ಸೈಫ್ ಅಲಿ ಖಾನ್ ತನಗೆ ಮಗು ಹುಟ್ಟಿದಾಗ ಮಗುವಿಗೆ ಹೆಸರೇನಂತ ಇಡ್ತಾನೆ ಗೊತ್ತಾ? ತೈಮೂರ್ ಅಂತ ಇಡ್ತಾನೆ. ನೀವ್ಯಾರಾದ್ರೂ ನಿಮ್ಮ ಮಕ್ಕಳಿಗೆ ಕಂಸ ಅಂತ ಹೆಸರಿಡ್ತೀರಾ? ರಾವಣ ಅಂತ ಕರಿತೀರಾ? ಆದ್ರೆ ತನ್ನ ಮಗನಿಗೆ ತೈಮೂರ್ ಅಂತ ಯಾಕೆ ಕರೀತಾನೆ ಗೊತ್ತಾ? ಅವನು ನಮ್ಮ ಹಿಂದೂಗಳಿಗೆ ಪ್ರತಿನಿತ್ಯ ನೆನಪಿಸ್ಲಿಕ್ಕೆ 1 ಲಕ್ಷ ಜನ ಕೊಂದರಲ್ಲ, ಆ ಹೆಸರನ್ನ ನನ್ನ ಮಗನಿಗೆ ಇಡ್ತಿದ್ದೀನಿ ಅಂತ ಅವನು ಹೇಳಿದ್ರೆ ನಾವು ಮಾತಾಡೋಂಗೆ ಇಲ್ಲ. ಮಿತ್ರ, ಎಂತ ದುರಂತದ ಸಂಗತಿ. ನನ್ನ ದೇಶ, ನನ್ನ ಧರ್ಮ ನನಗೆ ಹೇಳ್ಕೊಡ್ತು, ಆಶ್ರಯ ಕೊಡುವಂತವನಾಗು, ಕಿತ್ಕೊಳ್ಳುವಂತವನಾಗೋದು ಬೇಡ.
ಯಹೂದ್ಯರು ತಮ್ಮ ದೇಶದಲ್ಲಿ ತಮ್ಮ ನೆಲೆಯನ್ನು ಕಳ್ಕೊಂಡು ಭಾರತಕ್ಕೆ ಬಂದಾಗ ರಾಜ ಜದುನಾಥ ಆತ ಗುಜರಾತ್ ನಲ್ಲಿದ್ದ. ಅವ್ರು ಬಂದು ಕೇಳಿದ್ರು, ನಮ್ಮ ದೇಶದ ಜನ ನಮ್ಮನ್ನು ಓಡಿಸ್ಬಿಟ್ರು, ನೀವು ನಮ್ಗೆ ಆಶ್ರಯ ಕೊಡ್ತೀರಾ ಅಂತಂದ್ರೆ ಜದುನಾಥ ಅವರಿಗೆ ಹೇಳಿದ್ರಂತೆ, ಬಹಳ ಚಂದದ ಘಟನೆ. ಒಂದು ಗ್ಲಾಸ್ ಹಾಲು ಕೊಟ್ಟು ಆ ಮುಖ್ಯಸ್ಥನಿಗೆ, ನಾವು ಹಾಲು ಕೊಟ್ಟಿದ್ದೀವಿ, ನೀವು ನಮ್ಗೆ ಏನ್ ಕೊಡ್ತೀರಾ ಅಂತ ಕೇಳಿದ್ರೆ ಆ ಯಹೂದ್ಯರ ಮುಖ್ಯಸ್ಥ ಸಕ್ಕರೆ ತಗೊಂಡು ಅದರಲ್ಲಿ ಬೆರೆಸಿ, ನೀವು ಹಾಲಾದ್ರೆ ನಾವು ಸಕ್ಕರೆಯಾಗಿ ನಿಮ್ ಜೊತೆ ಸೇರ್ಕೊಳ್ತೀವಿ ಅಂತ ಹೇಳಿದ ನಂತರ ಯಾವುದೋ ದೇಶದಿಂದ ಬಂದ ಯಹೂದ್ಯರಿಗೆ ಆಶ್ರಯ ಕೊಟ್ಟ ಶ್ರೇಷ್ಠ ಜನಾಂಗ ಹಿಂದೂ ಸಾಮ್ರಾಜ್ಯದ ಜನಾಂಗ. ಹಿಂಗಾಗಿ ವಿವೇಕಾನಂದರು ಅಮೆರಿಕ ವೇದಿಕೆ ಮೇಲೆ ನಿಂತು ಹೇಳಿದ್ರಲ್ಲ, ನಿಮ್ಮ ದೇಶದ ಜನರನ್ನ ನೀವು ಓಡಿಸಿದಾಗ ಅವರಿಗೆ ಯಾರು ಆಶ್ರಯ ಕೊಡ್ಲಿಲ್ಲ ಅಂತ ಗೊತ್ತಾದಾಗ ಅಂತವರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಶ್ರೇಷ್ಠ ಹಿಂದೂ ಸಮಾಜಕ್ಕೆ ಸೇರಿದವ ನಾನು ಅಂತ ವಿವೇಕಾನಂದರು ತಮ್ಮ 30ನೇ ವರ್ಷದಲ್ಲಿ ಗರ್ಜಿಸಲಿಕ್ಕೆ ಕಾರಣ ಹಿಂದೂ ಸಮಾಜದ ಇವತ್ತಿನ ಈ ತಾಕತ್ತಿನ ಕಾರಣಕ್ಕೋಸ್ಕರ. ನಾವು ಯಾರ್ಯಾರಿಗೆ ಆಶ್ರಯ ಕೊಟ್ಟಿವಿ ನಿಮ್ಗೆ ಗೊತ್ತಿಲ್ಲದ ಒಂದು ಸಂಗತಿ ಹೇಳ್ತೀನಿ. ಭಕ್ತಿಯ ಖಿಲ್ಜಿ ಯಾವ ಅಯೋಗ್ಯ ನಾಲಂದಾ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿದ್ನೋ ಅವನು ಅಸ್ಸಾಮಿನ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳಿ ಹೋದ. ಅಸ್ಸಾಂನಲ್ಲಿ ರಾಜ ಪೃಥು ಅಂತಿದ್ದ. ರಾಜ ಪೃಥುವಿನ ಮೇಲೆ ದಾಳಿ ಮಾಡ್ಲಿಕ್ಕೆ ಅಂತ ಹೋದಾಗ ಪೃಥು ಹೇಗೆ ಅವನನ್ನ ಬಡಿದು ಓಡಿಸಿದ ಅಂತಂದ್ರೆ, ಅವನು ಓಡಿದ, ಏಟು ತಿಂದು ಓಡಿದ ಭಕ್ತಿಯ ಖಿಲ್ಜಿ. ಅವನ ಸೈನಿಕರು ಒಂದಷ್ಟು ಜನ ಸೆರೆ ಸಿಕ್ಕಿದ್ರು. ಸೈನಿಕರು ಒಂದಿನ ಬಂದು ಕೇಳಿದ್ರು, ರಾಜ ನಮ್ದೇ ತಪ್ಪು, ಅವನ ಜೊತೆ ಬಂದಿದ್ದೀವಿ, ನಾವು ನಿನ್ ಜೊತೆ ಇಲ್ಲಿ ಹೋರಾಟ ಮಾಡಿದ್ವಿ, ನೀನ್ ನಮ್ಮನ್ನು ಹಿಡ್ಕೊಂಡ್ ಬಿಟ್ಟಿದ್ಯಾ, ಏನ್ ಮಾಡಬೇಕು? ಅವನನ್ನ ಹೋಗ್ಲಿ ಬಿಡಿ, ನೀವು ಕ್ಷಮೆ ಕೇಳ್ತಾ ಇದ್ದೀರಾ, ನಿಮಗೆ ಅಸ್ಸಾಂನಲ್ಲಿ ಉಳ್ಕೊಳ್ಳಿಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ, ಅಷ್ಟೇ ಅಲ್ಲ ನಿಮ್ಮ ಮತದ ಪರಿವರ್ತನೆ ಕೂಡ ಮಾಡೋದಿಲ್ಲ, ನಿಮ್ ರಿಲಿಜನ್ ಕೂಡ ಚೇಂಜ್ ಮಾಡೋದಿಲ್ಲ, ನೀವು ಚೆನ್ನಾಗಿ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ಕೊಂಡಿರಿ ಅಂತ ಅವ್ರಿಗೆ ಅಸ್ಸಾಂನಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಕ್ಕೆ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ಏನ್ ಮಾಡಿದ್ರು ಗೊತ್ತಾ? 1947ರಲ್ಲಿ ನಮಗೆ ಪಾಕಿಸ್ತಾನ ಬೇಕು ಅಂತ ಕೇಳಿದ್ರಲ್ಲ, ಉಳ್ಕೊಳ್ಳಿ ಕೊಟ್ಟಿದ್ದೆ ತಪ್ಪೇನ್ರಿ? ಬೆಂಗಳೂರಿನಲ್ಲಿ ಮನೆ ಕೊಟ್ಟರು ಬಾಡಿಗೆಗೆ, ಮೈಸೂರಲ್ಲಿ ಬಾಡಿಗೆಗೆ ಮನೆ ಕೊಟ್ಟರು, ಮಾಡಿದ್ರೇನು? ಆಶ್ರಯ ಕೊಟ್ಟಿದ್ದ ತಪ್ಪಿಗೆ ಬೆಂಗಳೂರಲ್ಲಿ ಸೀರಿಯಲ್ ಬಾಂಬ್ ಇಟ್ಬಿಟ್ರಲ್ರಿ. ಇತ್ತೀಚೆಗೆ ಒಬ್ಬ ತಂದೆ ಬಂದಿಲ್ಲ, ತಾಯಿ ಬಂದಿದ್ರು ತನ್ನ ಮಗಳನ್ನ ಕರ್ಕೊಂಡು. ನನ್ನ ಮನೇಲಿ ಹುಡುಗ ಕೆಲ್ಸಕ್ಕಿದ್ದ ಸರ್, ನಾವು ಕೆಲ್ಸಕ್ಕೆ ಇಟ್ಕೊಂಡು ಚೆನ್ನಾಗಿ ಕೆಲಸ ಇದೆ ಅಂತ ಅವ್ನಿಗೆ ಕೊಟ್ಟು ಕೂರಿಸಿದ್ವಿ, ಒಳ್ಳೆ ಹುಡುಗ. ನನ್ನ ಮಗಳನ್ನ ಕರ್ಕೊಂಡು ಓಡೋಗ್ಬಿಟ್ಟ ಸರ್, ಮಗಳನ್ನ ಕನ್ವರ್ಟ್ ಮಾಡ್ಬಿಟ್ಟಿದ್ದಾನೆ. ಆ ತಾಯಿ ಕೇಳಿದೆ, ನೀವು ಮನೆ ಒಳಗೆ ಅಷ್ಟು ಬಿಟ್ಕೊಂಡ್ಬಿಟ್ಟಿದ್ರ ಅಂತ ಕೇಳಿದ್ರೆ, ಏನ್ ಮಾಡೋದು ಸರ್, ಮಗನ್ ತರ ನೋಡ್ಕೊಂಡ್ವಿ, ನಡೆದ ಒಳ್ಳೆದ ಗಾಳಿ ಆದ ಬಿಡಿ. ನಾವು ಎಷ್ಟರ ಮಟ್ಟಿಗೆ ಆಶ್ರಯ ಕೊಡ್ತೀವಿ ಅಂತಂದ್ರೆ ನಮ್ದನ್ನೇ ಕಿತ್ಕೊಂಡು ಹೋಗ್ಲಿ ಅಂತ. ಮಿತ್ರ, ಬಂದವರಿಗೆ ಆಶ್ರಯ ಕೊಟ್ಟು ಉಳಿಸ್ಕೊಂಡ್ವಿ, ಪರಿಣಾಮ ಏನಾಯ್ತು? ಸ್ವಾತಂತ್ರ್ಯ ಬಂದಾಗ ಅಖಂಡವಾಗಿದ್ದ ಭಾರತ ತುಂಡಾಗಿ ಹೋಯ್ತು. ಹೋಗ್ಲಿ, ಆಶ್ರಯ ಕೊಟ್ಟವ್ರು ಏನ್ ಮಾಡಿದ್ರು? ಸೋಮನಾಥವನ್ನು ಹೊಡೆದ್ರು. ಆಶ್ರಯ ಕೊಟ್ಟವ್ರು ಏನ್ ಮಾಡಿದ್ರು? ರಾಮ ಮಂದಿರವನ್ನು ಹೊಡೆದಾಕಿದ್ರು. ಆಶ್ರಯ ಕೊಟ್ಟವ್ರು ಏನ್ ಮಾಡಿದ್ರು? ಮಥುರಾದ ಕೃಷ್ಣ ಮಂದಿರವನ್ನು ಹೊಡೆದಾಕಿದ್ರು. ಒಂದೆರಡು ಮಂದಿರ ಅಲ್ಲ, ಈ ದೇಶದಲ್ಲಿ 40,000 ಮಂದಿರಗಳನ್ನ ಹೇಳ ಹೆಸರಿಲ್ಲದಂತೆ ನಿರ್ನಾಮ ಮಾಡಿಬಿಟ್ರು. ನಾವು ಆಶ್ರಯ ಕೊಟ್ಟಿದ್ದ ತಪ್ಪಿಗೆ. ಮಿತ್ರ, ಹಿಂದೂ ಆವತ್ತಿನಿಂದ ಇವತ್ತಿನವರೆಗೂ ಹೀಗೆ ಯೋಚನೆ ಮಾಡ್ತಿದ್ರೆ ನಾವು ಏನ್ ಮಾಡಬೇಕು ಹೇಳಿ? ಆದ್ರೆ ನನ್ನ ಧರ್ಮ ಇಲ್ಲಿಗೆ ನಿಲ್ಲಿಲ್ಲ. ನನ್ನ ಧರ್ಮ ಇವೆಲ್ಲದರ ಜೊತೆಗೆ ಹೇಳ್ತು, ಹಿಂದೂ ಧರ್ಮೀಯ ನೀನು ಅಂತಾದ್ರೆ ನಿನ್ನೊಳಗೆ ವೀರತೆಯನ್ನು ತುಂಬುತ್ತೀನಿ ಅಂತ ಇವರನ್ನು ಎದುರಿಸುವ ತಾಕತ್ತನ್ನು ಕೂಡ ನನ್ನ ಧರ್ಮ ನನಗೆ ಕೊಡ್ತು. ಪರಿಣಾಮ ಏನಾಯ್ತು ಗೊತ್ತಾ? 20ನೇ ವಯಸ್ಸಿಗೆ ಮಂತ್ರಿಯಾಗಿ ಬಂದಂತ ಈ ದೇಶದ ಬಾಜಿರಾವ್ ಪ್ರಭು 20ನೇ ವರ್ಷಕ್ಕೆ ತಾನು ಪಟ್ಟಕ್ಕೆ ಬಂದ ಅಥವಾ ಮಂತ್ರಿಯಾದ, ಮುಸಲರ ವಿರುದ್ಧ ಹೋರಾಟ ಮಾಡ್ತಾ 40ನೇ ವಯಸ್ಸಿಗೆ ಪ್ರಾಣ ಕೊಡಬೇಕಾದ್ರೆ 42 ಯುದ್ಧಗಳನ್ನ ಗೆದ್ದಿದ್ದ. ಅವನನ್ನ ಸೋಲಿಸುವ ತಾಕತ್ ಯಾರೂ ಇರಲಿಲ್ಲ ಅಂತ ಪ್ರೂವ್ ಆಗೋ ತರ ಮಾಡಿದ. ಮಿತ್ರ, ಪಂಜಾಬ್ನಲ್ಲಿ ಗುರು ಗೋವಿಂದ ಸಿಂಗರು ತಮ್ಮನ್ನ ತಾವು ಸಮರ್ಪಿಸಿಕೊಂಡ್ರೆ ಹೊರತು ಈ ನಾಡಿನಲ್ಲಿ ಈ ಕತ್ತಿ ಯಾವತ್ತಿಗೂ ಮುಳುಗೋದಿಲ್ಲ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಬಲವಾಗಿ ನಿಂತರಲ್ಲ. ಏನ್ ಹೇಳಿದ್ರು ಗುರು ಗೋವಿಂದ್ ಸಿಂಗ್ರು? ಇಲ್ಲಿರುವಂತ ಪ್ರತಿಯೊಬ್ಬ ತರುಣ ಯೋಚನೆ ಮಾಡಬೇಕು. ಗುರು ಗೋವಿಂದ್ ಸಿಂಗ್ ಹೇಳಿದ್ರು, ಚಿಡಿಯೋನ್ ಸೇ ಮೇ ಬಾಜ್ ಬಜಾವ, 1.25 ಲಾಖ ಸೆ ಏಕ ಲಡಾವ. ನಾನು ಗುಬ್ಬಚ್ಚಿಗಳನ್ನ ಗಿಡಗಳನ್ನಾಗಿ ಮಾಡ್ತೀನಿ, 1.25 ಲಕ್ಷ ಶತ್ರುಗಳೊಂದಿಗೆ ಹೋರಾಟ ಮಾಡಬಲ್ಲಂತ ಒಬ್ಬೊಬ್ಬ ವೀರನನ್ನ ಸೃಷ್ಟಿ ಮಾಡ್ತೀನಿ ಅಂತ ಗುರು ಗೋವಿಂದ್ ಸಿಂಗ್ ಹೇಳಿದ್ರು. ವೀರತೆಯ ಪರಂಪರೆ ನಮ್ದು. ನಮ್ಗೆ ಎಂತ ವೀರರ ಪರಂಪರೆ! ಅಸ್ಸಾಂನಲ್ಲಿ ಅಹೋಂ ಸಾಮ್ರಾಜ್ಯದ ಒಬ್ಬ ಲಾಚಿತ್ ಬರ್ಫುಕಾನ್ 300
ವರ್ಷಗಳ ಕಾಲ ಈ ಮೊಘಲರು ಆ ಗಡಿಯನ್ನ ದಾಟಿ ಬರದಂತೆ ಅವರಿಗೆ ಒಂದು ಯುದ್ಧದಲ್ಲಿ ಕೊಟ್ಟ ಹೊಡೆತ ಇತ್ತಲ್ಲ, 300 ವರ್ಷಗಳ ಕಾಲ ಆ ಕಡೆ ತಲೆ ಹಾಕಿ ಮಲಗಲಿಲ್ಲ. ಇದು ಹಿಂದೂ ಹೋರಾಟ ರೀ. ನನ್ನ ಧರ್ಮ ನನಗೆ ವೀರತೆಯನ್ನು ಕೂಡ ತುಂಬಿದೆ. ಹಿಂಗಾಗಿ ಬದುಕಿದ್ದೀವಿ. ನಾನು ತಮಾಷೆ ಸಂಗತಿ ಹೇಳ್ತೀನಿ ನಿಮಗೆ. ಇಸ್ಲಾಂ ಹುಟ್ಟಿ 1400 ವರ್ಷ. ಅದಕ್ಕಿಂತ ಮುಂಚೆ ಇಸ್ಲಾಂ ಇರಲಿಲ್ಲ. 2000 ವರ್ಷಗಳ ಮುಂಚೆ ಕ್ರಿಶ್ಚಿಯಾನಿಟಿ ಇರಲಿಲ್ಲ. ಕ್ರಿಶ್ಚಿಯನ್ರ ಪ್ರಕಾರ ಭೂಮಿ ಹುಟ್ಟಿ 4000 ವರ್ಷ ಆಯ್ತು. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ಈ ವರ್ಷ ಕಲಿಯುಗ 5127ನೇ ವರ್ಷ. ಅಂದ್ರೆ ನಮ್ ಕಲಿಯುಗ ಶುರುವಾಗಿನೇ 5127 ವರ್ಷ ಆಯ್ತು. 5000 ವರ್ಷಕ್ಕಿಂತ ಮುಂಚೆ ಈ ದೇಶದಲ್ಲಿ ಕೃಷ್ಣ ಓಡಾಡ್ತಿದ್ದ ಅಂತ ಅರ್ಥ. 8000 ವರ್ಷಕ್ಕೂ ಹಿಂದೆ ರಾಮ ಈ ದೇಶದಲ್ಲಿ ಓಡಾಡ್ತಾ ಇದ್ದ ಅಂತ ಅರ್ಥ. ಓಂ ಭೂರ್ಭುವಸ್ಸು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಎನ್ನುವ ಮಂತ್ರ ಹುಟ್ಟಿ ಇವತ್ತಿಗೆ 10,000 ವರ್ಷಗಳಾಯ್ತು ಅಂತ ಅರ್ಥ. 10,000 ವರ್ಷಗಳಷ್ಟು ಇತಿಹಾಸ ನಮ್ಮದ್ದು. ಚಪ್ಪಾಳೆ ಹೊಡೆದವರೆಲ್ಲ ಯೋಚನೆ ಮಾಡಿ, ನಿನ್ನೆ ಮೊನ್ನೆ ಹುಟ್ಟಿದವರೆಲ್ಲ ಹೇಳ ಹೆಸರಿಲ್ಲದಂತೆ ಸತ್ತೋದ್ರು. 10,000 ವರ್ಷಗಳಿಂದಲೂ ಕೂಡ ಅವತ್ತಿನ ಪರಂಪರೆಯನ್ನ ಇವತ್ತಿನವರೆಗೂ ಉಳಿಸಿಕೊಂಡು ಬಂದು ಇವತ್ತು ಜ್ಞಾನ ಭಾರತಿಯಲ್ಲಿ ಇಷ್ಟು ಜನ ನಾವು ಹಿಂದೂಗಳು ಅಂತ ಸೇರ್ಕೊಂಡಿದ್ದೀವಿ ಅಂತಂದ್ರೆ ಆರ್ಡಿನರಿ ಕಾರಣಕ್ಕೋಸ್ಕರ ಆಗಿದೆ ಅನ್ಕೊಂಡಿದ್ದೀರೇನು ಮಿತ್ರ? ಈ ದೇಶದ ಸಾಮರ್ಥ್ಯ ಎಂತದ್ದು ಅಂತಂದ್ರೆ ಅಲೆಯಾಗಿ ಬಂದಂತ ಆಕ್ರಮಣವನ್ನ ತಡೆದು ಮುಖ ಮುಸುಡಿ ನೋಡದೆ ಹೊಡೆದು ಕಳಿಸಿದ್ರಿಂದಾಗಿ ಈ ನಾಡು ಹಿಂದೂಗಳು ಇವತ್ತಿನವರೆಗೂ ಬದುಕಿದ್ದಾರೆ. ನೆನ್ಪಿಟ್ಕೊಳ್ಳಿ, ಯಾವತ್ ಹಿಂದೂಗಳು ಬೇರೆಲ್ಲ ಭೇದವನ್ನ ಮರೆತು ನಾವು ಒಟ್ಟಾಗಿದ್ದೀವೋ ಅವತ್ತು ಈ ದೇಶ ಅದ್ಭುತವಾಗಿರುವಂತ ಔನ್ನತ್ಯಕ್ಕೇರಿದೆ. ಒಂದೇ ಒಂದ್ಸಲ ನಾವು ಒಂದಾಗಿದ್ದು ಬಲವಾಗಿ 2013, 2014 ನಾನು ಪೊಲಿಟಿಕಲ್ ಮಾಡ್ಲಿಕ್ಕೆ ಇಚ್ಛೆ ಪಡಲ್ಲ, ಅದು ಹೇಳಲೇಬೇಕ್ರಿ. ಆ ಪುಣ್ಯಾತ್ಮ ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿ ಯಾವ ಕೂತ್ರೋ ಒಂದ್ಸಲ ಹಿಂದೂಗಳಲ್ಲಿ ಸಂಚಲನ ಶುರುವಾಗ್ಬಿಡ್ತಲ್ಲ. ಹೆಂಗಾಯ್ತು ಅಂತಂದ್ರೆ 500 ವರ್ಷಗಳ ಕಾಲ ಯಾವ ರಾಮ ಮಂದಿರಕ್ಕೆ ಎಲ್ಲರೂ ಅಲ್ಲಿಂದ ಇಲ್ಲಿವರೆಗೂ ಕಾಯ್ತಾ ಇದ್ರು, ಅದು 2014 ನಂತರ ನಿರ್ಮಾಣ ಆಯ್ತು. ನಾವು ಒಂದಾಗಿದ್ದರ ತಾಕತ್ತು. ಮಿತ್ರ ನೆನ್ಪಿಟ್ಕೊಳ್ಳಿ, ಯಾವ ಕಾಶಿಯ ವಿಶ್ವನಾಥನಿಗೆ ಜಾಗ ಇರಲಿಲ್ವೋ, ನಾವೆಲ್ಲರೂ ಒಟ್ಟಾಗಿದ್ದರ ತಾಕತ್ತಿನಿಂದಾಗಿ ಆ ವಿಶ್ವನಾಥನಿಗೆ ಅಗಾಧವಾಗಿರುವಂತ ಈ ಗ್ರೌಂಡಿನ 4 ಪಟ್ಟು ದೊಡ್ಡದಾಗಿರುವಂತ ಕಾರಿಡಾರ್ ನಿರ್ಮಾಣ ಆಯ್ತು. ಹಿಂದೂ ಸಂಗಮದಲ್ಲಿ ಒಟ್ಟಾಗಿದ್ದೀವಿ, ಬಹಳ ದೂರ ಇಲ್ಲ. ಜೈಲಿನಲ್ಲಿರೋ ಕೃಷ್ಣನಿಗೂ ಮುಕ್ತಿ ಸಿಗುತ್ತೆ. ಭರ್ಜರಿಯಾಗಿರುವಂತ ಮಂದಿರ ನಿರ್ಮಾಣ ಆಗುವ ಕಾಲ ದೂರ ಇಲ್ಲ. ಬರೆದಿಟ್ಕೊಳ್ಳಿ ಹೊಸ ಭಾರತ. ನಿಮ್ಗೆ ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಒಗ್ಗಟ್ಟಿಲ್ಲ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಭಗವಂತನಿಗೂ ಗೊತ್ತಾಗಿದೆ ನನ್ನ ಸುತರು ಒಗ್ಗಟ್ಟಾಗ್ಬಿಟ್ಟಿದ್ದಾರೆ ಅಂತ. ಕಳೆದ ಕೆಲವು ವರ್ಷಗಳ ಹಿಂದೆ, 4-5 ವರ್ಷಗಳ ಹಿಂದೆ ಗುಜರಾತಿನ ಕಚ್ಚಿನ ಮರುಭೂಮಿಯಲ್ಲಿ ಏನೋ ಅಚಾನಕ್ ಆಗಿ ಒಂದು ಅದ್ಭುತವಾಗಿರುವ ಶಿವಲಿಂಗ ಸಿಕ್ತು. ಯಾವ ಕಲರ್ದು? ಪಿಂಕ್ ಕಲರ್ ಶಿವಲಿಂಗ. ಆ ತರದ ಶಿವಲಿಂಗವನ್ನು ನಾನಂತೂ ನೋಡೇ ಇರಲಿಲ್ಲ. ಅತ್ಯದ್ಭುತವಾದ್ದು ಅಂತ ಹೇಳ್ತಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ ಕೃಷ್ಣಾ ನದಿಯಲ್ಲಿ ಒಂದು ರಾಮನ ವಿಗ್ರಹ ಸಿಕ್ತು. ಅಯೋಧ್ಯೆಯಲ್ಲಿದ್ದಂತ ಮೂಲ ವಿಗ್ರಹ ಆಕ್ರಮಣದ ಸಂದರ್ಭದಲ್ಲಿ ತಂದಿಲ್ಲಿ ಹಾಕಿದ್ರು ಅಂತ ಹೇಳ್ತಾರೆ. ನನಗನ್ನಿಸ್ತು ದೇವರುಗಳಿಗೂ ಕಾನ್ಫಿಡೆನ್ಸ್ ಬಂದಿದೆ. ಈಗ ಬಂದ್ರೆ ಒಗ್ಗಟ್ಟಾಗಿರೋ ಈ ಹಿಂದೂ ಸಮಾಜ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅಡಗಿದ್ದವರು ಕೂಡ ಈಗ ಮೇಲಿಗೆ ಬಂದು ವೈಭವಯುತವಾದ ಆ ಬದುಕನ್ನು ನೋಡ್ಲಿಕ್ಕೆ ಸಿದ್ಧವಾಗಿದ್ದಾರಲ್ಲ ಮಿತ್ರರೇ, ಹೊಸ ಭಾರತ. ಒಂದು ಕಾಲ ಇತ್ತು, ಒಂದು ಕಾಲ ಏನ್ರಿ, 10-12 ವರ್ಷಗಳ ಹಿಂದೆ ಭಾರತವನ್ನ ಜಗತ್ತಿನ 12ನೇ ಶ್ರೀಮಂತ ರಾಷ್ಟ್ರ ಅಂತ ಕರೀತಿದ್ರು. ಬಹಳ ದೊಡ್ಡದೇನು ಅಲ್ಲ. ಜೊತೆಗೆ ಏನ್ ಹೇಳ್ತಿದ್ರು ಗೊತ್ತಾ? ಫ್ರೆಜೈಲ್ 5 ಕಂಟ್ರಿಯಲ್ಲಿ ಭಾರತ ಒಂದು. 5 ರಾಷ್ಟ್ರಗಳು ಎಕನಾಮಿಕಲಿ ಸತ್ತು ಹೋಗ್ತವೆ ಅಂತಾದ್ರೆ ಅದರಲ್ಲಿ ಒಂದು ಭಾರತ ಅಂತ ಭಾರತವನ್ನ ಎಕನಾಮಿಕಲಿ ಸಾಯುವ ರಾಷ್ಟ್ರ ಅಂತ ಕರೀತಿದ್ರು. ಹಾಗೆಲ್ಲ ಕರೆಯುವಾಗ ಜಗತ್ತಿನ ಪತ್ರಿಕೆಗಳು ಏನ್ ಬರೀತಿದ್ವು ಗೊತ್ತಾ? ಹಿಂದೂ ರೇಟ್ ಆಫ್ ಗ್ರೋತ್ ಅಂತ ಕರೀತಿದ್ರು. ಹಿಂದೂಗಳ ರೇಟ್ ಆಫ್ ಗ್ರೋತ್ ಅಂದ್ರೆ ಅದು ಸಾಯೋದೆ, ಅದು ಯಾವತ್ತಿದ್ರೂ ಕೊನೆಯಾಗೋದೆ ಅಂತ ಅವಮಾನ ಮಾಡ್ತಿದ್ರು ನಮ್ಗೆ. ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. ಇನ್ನು 6 ತಿಂಗಳು ಬಿಟ್ಟು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಇದೇ ಗ್ರೌಂಡ್ ಅಲ್ಲಿ ಸೇರೋಣ. ಬೇಕಿದ್ರೆ ಆ ವೇಳೆಗೆ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗಿರುತ್ತೆ ಭಾರತ. ಅಮೆರಿಕ, ಚೀನಾ ನಂತರ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಯಾವುದು ಅಂದ್ರೆ ಭಾರತ ಅಂತ ಕರೆಯುವ ಸ್ಥಿತಿ. $4 ಟ್ರಿಲಿಯನ್ ಎಕಾನಮಿ. ನಾವು ಸದ್ಯದಲ್ಲೇ $5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಹೊಸ ಭಾರತ ಹೇಳಲ್ಲ, ಹಿಂದೂ
ಯಾವನು ಮಾತಾಡಲ್ಲ ಈಗ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಇವತ್ತು ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ $700 ಬಿಲಿಯನ್. ಪಾಕಿಸ್ತಾನದ 18-20 ಇದ್ರೆ ಹೆಚ್ಚು. ನಾವು $700 ಬಿಲಿಯನ್ ಇಟ್ಕೊಂಡಿದ್ದೀವಿ. ಹಿಂಗಾಗಿಯೇ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಹುಚ್ಚು ದೊರೆ ಇದ್ದ, ಈ ಜಗತ್ತಲ್ಲಿ ಹುಚ್ಚು ದೊರೆ ಇದ್ದಾನೆ, ಟ್ರಂಪ್ ಅಂತ ಅವನ ಹೆಸರು. ಬೆಳಗ್ಗೆ 25% ಟ್ಯಾರಿಫ್ ಅಂತ, ಆಮೇಲೆ 51, ರಾತ್ರಿ ಎದ್ದು ಮಧ್ಯರಾತ್ರಿ ಎದ್ದು 500% ಒಂದ. ಈ ದೇಶ ಏನಂತ ಗೊತ್ತಾ? ಹೋಗಲೇ ಅಂತಂದ್ವಿ ನಾವು ಆಸ್ಟ್ರೇಲಿಯಾ ಜೊತೆ, ನ್ಯೂಜಿಲೆಂಡ್ ಜೊತೆ, ಇಂಗ್ಲೆಂಡ್ ಜೊತೆ, ಆನಂತರ ಈ ಗಲ್ಫ್ ಕಂಟ್ರಿಗಳ ಜೊತೆ, ನಾವು ಬ್ರೆಜಿಲ್ ಜೊತೆ, ಈ ಎಲ್ಲ ರಾಷ್ಟ್ರಗಳೊಂದಿಗೆ ಫಾರಿನ್ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡು ಯುರೋಪಿಯನ್ ಯೂನಿಯನ್ ಜೊತೆ ಮದರ್ ಆಫ್ ಆಲ್ ಅಗ್ರಿಮೆಂಟ್ ಗೆ ಸೈನ್ ಮಾಡಿದ ನಂತರ ಇದ್ದಕ್ಕಿದ್ದಂತೆ ಟ್ರಂಪ್ ಈ ದೇಶದ ಪ್ರಧಾನಿಗೆ ಕರೆ ಮಾಡಿ ಆಮೇಲೆ ಏನ್ ಟ್ವೀಟ್ ಮಾಡ್ತಾರೆ ಗೊತ್ತಾ? ಮೋದಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ನಾವು ಮತ್ತು ಭಾರತೀಯರು ಗಟ್ಟಿಯಾಗಿದ್ದೀವಿ. ಭಾರತಕ್ಕೆ ನಾನು ಹಾಕಿರುವಂತ ಟ್ಯಾರಿಫ್ ನ 25% 55% ಇಂದ ಇಳಿಸಿ 18% ಮಾಡ್ತೀನಿ ಅಂತ ಕ್ಲೋಸ್ ಫ್ರೆಂಡ್ ಅಂತ ತಿರುಗಾಡ್ತಿದ್ದ ಪಾಕಿಸ್ತಾನಕ್ಕೆ 19%. ನಾವು ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಕೊಳ್ಳೇ ಇಲ್ಲ, ನಮಗೆ 18%. ಇದು ಭಾರತದ ತಾಕತ್ತು. ಹಿಂದೂ ರೇಟ್ ಆಫ್ ಗ್ರೋತ್ ಅಂದ್ರೆ ಇದು. ಯಾವುದು ಹಿಂದೂ ರೇಟ್ ಆಫ್ ಗ್ರೋತ್? 1971ರಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ಆದಾಗ 16 ದಿನಗಳಲ್ಲಿ ಯುದ್ಧವನ್ನು ಮುಗಿಸಿದ್ರು. ನಾನು ಅನ್ಕೊಂಡೆ ಇದಕ್ಕಿಂತ ವೇಗವಾಗಿ ಯುದ್ಧ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಪಾಕಿಸ್ತಾನದ ಕಂಡೀಷನ್ ಹೆಂಗಾಗಿದೆ ಗೊತ್ತಾ? ನನ್ನ ಹಿಂದೂ ರಾಷ್ಟ್ರದ ಕಂಡೀಷನ್ ಹೆಂಗಾಗಿದೆ ಗೊತ್ತಾ? ಪಾಕಿಸ್ತಾನವನ್ನ ಯುದ್ಧದಲ್ಲಿ 3 ದಿನದಲ್ಲಿ ಮಣಿಸಿ 4ನೇ ದಿನದಲ್ಲಿ ಕಾಲಿಗೆ ಬಿದ್ದು ವಿಲ ಒದ್ದಾಡುವಂತೆ ಮಾಡುವ ತಾಕತ್ತಿದೆಯಲ್ಲ, ಇದು ಹಿಂದೂ ರೇಟ್ ಆಫ್ ಗ್ರೋತ್. ಹೊಸ ಭಾರತ ಹೀಗಿದೆ. ಇವತ್ತಿನ ಭಾರತ ಹೆಂಗಿದೆ ಗೊತ್ತಾ? ಇವತ್ತಿನ ಭಾರತ ಹೆಂಗಿದೆ ಅಂತಂದ್ರೆ, ಪಾಕಿಸ್ತಾನದಿಂದ 400 ಕಿಲೋಮೀಟರ್ ದೂರದಲ್ಲಿ ನಮ್ಮ ಭಾರತದ ಗಡಿಯಲ್ಲಿ ಕೂತ್ಕೊಂಡು ನಾವು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಪಾಕಿಸ್ತಾನದ ಯಾವ ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪಿನ ಮರ್ಕಜ್ನ ಮೇಲೆ ಯಾವ ಡೂಮ್ ಅನ್ನ ಹೊಡಿಬೇಕೋ ಆ ಡೂಮಿಗೆ ಹೋಗಿ ಮಿಸೈಲ್ ಬೀಳಿಸಬಲ್ಲಂತ ಟೆಕ್ನಾಲಜಿ ಇವತ್ತು ಭಾರತ ಹತ್ರ ಇದೆ. ಹೊಸ ಭಾರತ ರೀ. ಹಿಂದೂ ರೇಟ್ ಆಫ್ ಗ್ರೋತ್ ಅಂದ್ರೆ ಇದು. ಇವತ್ತಿನ ಭಾರತ ಹೆಂಗಿದೆ ಗೊತ್ತಾ? ಇವತ್ತಿನ ಭಾರತ ಅತ್ಯಂತ ವೇಗವಾಗಿ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಳ್ಳುವ ಭಾರತ. UPI ಹೊಸದಾಗಿ ಭಾರತಕ್ಕೆ ಬಂದಾಗ ಹಿಂದೂಗಳು ಅಜ್ಞಾನಿಗಳು, ಹಿಂದೂಗಳು ಹಾವಾಡಿಗಳು, ಅವ್ರಿಗೇನ್ ಬರುತ್ತೆ? ಮೊಬೈಲ್ ಯೂಸ್ ಮಾಡೋದು, ಹಳ್ಳಿಗಳಿಗೆ ಇಂಟರ್ನೆಟ್ ಇಲ್ಲ ಅಂತ ಮಾತಾಡ್ಕೊಳ್ತಿದ್ರಲ್ಲ, ಮಾತಾಡ್ತಿದ್ದವ್ರು ಯೂಸ್ ಮಾಡ್ತಾರೋ ಇಲ್ವೋ? ನಮ್ಮ ಜ್ಞಾನ ಭಾರತಿ ಈ ಭಾಗದಲ್ಲಿ ತರಕಾರಿ ಮಾರುವ ಸಾಮಾನ್ಯ ಹೆಣ್ಣು ಮಗಳು ಕೂಡ QR ಕೋಡ್ ಇಟ್ಕೊಂಡು ಬಿಸಿನೆಸ್ ಮಾಡ್ತಾಳಲ್ಲ, ಇದು ಹಿಂದೂ ರೇಟ್ ಆಫ್ ಗ್ರೋತ್. ಮಿತ್ರರೇ, ಹೊಸ ಭಾರತ ಅಗಾಧವಾಗಿ ಬೆಳೀತಾ ಇದೆ. ಅಗಾಧವಾಗಿ ಬೆಳೆದಿರೋದು ಯಾಕೆ? ಯಾರೋ ಒಬ್ಬ ಮೋದಿಯೋ ಒಬ್ಬ ಯೋಗಿಯೋ ಒಬ್ಬ ಕಾರಣಕ್ಕಲ್ಲ. ಅಗಾಧವಾಗಿ ಬೆಳೆದಿರೋದು ಒಂದೇ ಒಂದು ಕಾರಣಕ್ಕೆ. 2014ರಲ್ಲಿ ನಾವು ಒಂದು ಸಲ ಒಂದಾಗಿ ನಿಂತ್ವಿ ಅನ್ನೋ ಕಾರಣ. ನಾನು ಎಲೆಕ್ಷನ್ ಇದ್ದಾಗ ಮಾತ್ರ ಒಂದಾಗಬೇಕು ಅಂತ ಹೇಳೋದಲ್ಲ. ನಾವು ಯಾವ ಕಾಲದಲ್ಲೂ ಇದೇ ರೀತಿ, ಈಗೇನು ಎಲೆಕ್ಷನ್ ಇಲ್ಲ ರೀ, ಆದ್ರೂ ನಾವು ಒಂದಾಗಿದ್ದೀವಿ. ಯಾಕೆ ಅಂತಂದ್ರೆ ಹಿಂದೂ ಧರ್ಮದ ಜನ ಒಂದು ಅಂತ ಹೇಳಲಿಕ್ಕೆ, ಯಾರ ಜೊತೆ ಗಲಾಟೆ ಮಾಡ್ಲಿಕ್ಕಲ್ಲ. ನಾನು ಹೇಳಿದ್ನಲ್ಲ, ಯಾರ್ಯಾರು ಭಾರತವನ್ನ ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾರೋ ಅವರೆಲ್ಲರನ್ನು ಹಿಂದೂ ಅಂತ ಕರೆಯುವಂತ ಜನ ನಾವು. ಯಾರ್ಯಾರು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೋ ಅವ್ರನ್ನ ಅಪ್ಪಿಕೊಂಡು ಭಾರತ ನೀನು ನಮ್ಮವನೇ ಅಂತ ಹೇಳುವಂತ ಜನಾಂಗದವರು ನಾವು. ನಮಗೆ ಯುದ್ಧವೇ ಇಲ್ಲ, ಆದ್ರೆ ತಂಟೆಗೆ ಬಂದ್ರೆ ಮಾತ್ರ ಸುಮ್ಮನಿರಲ್ಲ. ಅದಕ್ಕೆ ಸಂಘ ಹೇಳ್ತು 5 ರೂಲ್ಗಳನ್ನು ಫಾಲೋ ಮಾಡಿ. ಅದರಲ್ಲಿ ಮೊದಲನೇದೆರಡು ಬಹಳ ಇಂಪಾರ್ಟೆಂಟ್. ಕುಟುಂಬ ಪ್ರಬೋಧನ ಮಾಡಿ. ಅಕ್ಕ ಸ್ವಲ್ಪ ಬೇರೆ ಅರ್ಥ ಪಟ್ಟರು, ನಾನೇನ್ ಮಾಡ್ಲಿ, ನಂಗೆ ಅರ್ಥ ಸ್ವೀಕರಿಸ್ಲಿಕ್ಕೆ ಆಗಲ್ಲ. ಕುಟುಂಬ ಪ್ರಬೋಧನ ಅಂದ್ರೆ ಏನ್ ಗೊತ್ತೇನ್ರಿ? ನನ್ನ ದೃಷ್ಟಿಯಲ್ಲಿ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ರಿ. ಊಟ ಮಾಡುವಾಗ ಮೊಬೈಲ್ ಮತ್ತು ಟಿವಿ ಪಕ್ಕಕ್ಕೆ ಇಡ್ರಿ, ಇಟ್ಬಿಟ್ಟು ಒಂದೇ ಕೆಲಸ ಮಾಡ್ರಿ. ನಾನೇನೇನು ಹೇಳಿದ್ನಲ್ಲ ಹಿಂದೂ ಧರ್ಮದ ವೈಭವಗಳು, ಆ ವೈಭವನ ಆಗ ಡಿಸ್ಕಸ್ ಮಾಡಿ. ನಾನು ಹೇಳಿದ್ನಲ್ಲ ಹಿಂದೂ ಧರ್ಮಕ್ಕೆ ಬರ್ತಾ ಇರುವಂತ ಆತಂಕಗಳು, ಯಾವುದು ಲವ್ ಜಿಹಾದ್, ಯಾವುದು ಮತಾಂತರ, ಯಾರು ಹೇಗೆ ಮಾಡ್ತಿದ್ದಾರೆ, ಟೆರರಿಸ್ಟ್ ಯಾರು, ಅವ್ನು ಯಾಕೆ ಟೆರರಿಸ್ಟ್ ಅಲ್ಲ, ಅವ್ನು ಭಾರತವನ್ನು ಕಂಡ್ರೆ ದ್ವೇಷ ಯಾಕೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಈ ನಮ್ಮ ವಿಧಾನಸೌಧದಲ್ಲಿ ಹೇಳಿದವನು ಯಾರು, ಅವನಿಗೆ ಸಪೋರ್ಟ್ ಮಾಡಿದವನು ಯಾರು, ಡಿಸ್ಕಸ್ ಮಾಡಿ ಮಕ್ಕಳ ಜೊತೆಗೆ. ನಮ್ಮ ಮಕ್ಕಳೇನು ಚಿಕ್ಕವರಲ್ಲ, ಅವ್ರ ಜೊತೆ ಚರ್ಚೆ ಮಾಡಿ. ಅದು ಕುಟುಂಬ ಪ್ರಬೋಧನೆ ಆಗಲಿ ಅವರಿಗೆ ಕುಟುಂಬದೊಳಗಿಂದ. ಮನೆಯಿಂದ ಹೊರಗೆ ಬಂದ ತಕ್ಷಣ ಮಗುವಿಗೆ ಹೇಳ್ಕೊಡಿ, ಮಗು ಮನೆ ಒಳಗೆ ಕೈಯಲ್ಲಿ ಲಿಂಗ ಬಂದಿಟ್ಕೊಂಡು ಪೂಜೆ ಮಾಡುವ ಲಿಂಗಾಯಿತರು, ಮನೆ ಒಳಗೆ ಸಂಧ್ಯಾ ವಂದನೆ ಮಾಡುವ ಬ್ರಾಹ್ಮಣರು ನಾವು. ಮನೆಯಿಂದ ಹೊರಗೋದ ತಕ್ಷಣ
ನಾನು ಲಿಂಗಾಯತನೂ ಅಲ್ಲ, ನಾನು ಬ್ರಾಹ್ಮಣನೂ ಅಲ್ಲ, ನಾನು ಗೌಡನೂ ಅಲ್ಲ, ನಾನು ಕುರುಬನೂ ಅಲ್ಲ, ನಾನು ಹಿಂದೂ ಅಂತ ಹೇಳ್ಬೇಕಾದಂತ ಅಗತ್ಯ ಇದೆ. ಇದನ್ನ ಗೊತ್ತಿದೆ, ಚುನಾವಣೆಯ ಸಂದರ್ಭದಲ್ಲಿ ಟಿವಿಗಳಲ್ಲಿ ಬರುತ್ತೆ. ಈ ಜ್ಞಾನ ಭಾರತಿಯಲ್ಲಿ 2 ಜನ ಕುರುಬರಿದ್ದಾರೆ, 2 ಜನ ಬ್ರಾಹ್ಮಣರಿದ್ದಾರೆ, 2 ಜನ ಒಕ್ಕಲಿಗರಿದ್ದಾರೆ, 2 ಜನ ಅವರಿದ್ದಾರೆ, 2 ಜನ ಅವರಿದ್ದಾರೆ. ಕೊನೆಯಲ್ಲಿ ಒಂದು ಕಾಲಮ್ ಮುಸ್ಲಿಂ ಜನ ಇದ್ದಾರೆ. ನಮಗೂ ಅನಿಸ್ಬಿಟ್ಟಿದೆ ಮುಸ್ಲಿಮಲ್ಲಿ ಜಾತಿ ಇಲ್ಲ ಅಂತ. ಯಾರು ಹೇಳಿದ್ರು? ಮುಸ್ಲಿಮರಲ್ಲೂ ಜಾತಿಗಳಿವೆ. ಅಶ್ರಫ್ಗಳು ಅಂತ ಕರೆದ್ರೆ ಮೇಲ್ವರ್ಗದವರು, ಶೇಖ್ ಅಂತ ಸರ್ನೇಮ್ ಎಲ್ಲ ಬರುತ್ತಲ್ಲ, ಅಶ್ರಫ್ಗಳು. ಅಜ್ಲಫ್ಗಳು ಅಂತ ಬರ್ತಾರೆ, ಹೆಚ್ಚು ಕಡಿಮೆ OBC ರೇಂಜ್ ಅಲ್ಲಿ ಇರುವಂತವ್ರು. ಅರ್ಜಾಲ್ಗಳು ಅಂತಿದ್ದಾರೆ, ಅವರು ಕೆಳವರ್ಗಕ್ಕೆ ಸೇರಿದವರು ಅಂತ. ಈ ಅಜ್ಲಫ್ಗಳು ಮತ್ತು ಅರ್ಜಾಲ್ಗಳನ್ನ ಸೇರಿಸಿ ಉತ್ತರ ಭಾರತದಲ್ಲಿ ಪಸ್ಮಂಡಾಗಳು ಅಂತ ಕರೀತಾರೆ. ನಮ್ಗೆ ಗೊತ್ತಿಲ್ಲ ರೀ, ಪಸ್ಮಂಡಾಗಳು ಮತ್ತು ಮೇಲ್ವರ್ಗದವರಿಗೆ ದೊಡ್ಡ ಗಲಾಟೆ ಇದೆ ಅಲ್ಲಿ. ನಮ್ಗೆ ಗೊತ್ತೇ ಇಲ್ಲ. ಮುಸಲ್ಮಾನರಲ್ಲಿ ಇವು ಶಿಯಾಗಳಿದ್ದಾರೆ, ಸುನ್ನಿಗಳಿದ್ದಾರೆ. ಮುಸಲ್ಮಾನರಲ್ಲಿ ಅಹಮದಿಯಾಗಳಿದ್ದಾರೆ, ಸೂಫಿಗಳಿದ್ದಾರೆ. ಸುನ್ನಿಗಳಲ್ಲಿ ಬರೇಲ್ವಿಗಳಿದ್ದಾರೆ, ದೇವಬಂದಿಗಳಿದ್ದಾರೆ, ಸಲಫಿಗಳಿದ್ದಾರೆ. ಅವರೆಲ್ಲರೂ ಕೂಡ ಒಬ್ಬರನ್ನ ಕಂಡ್ರೆ ಮತ್ತೊಬ್ರು ಕಿತ್ತಾಡ್ತಿರ್ತಾರೆ. ಆದ್ರೆ ಅವರೆಲ್ಲರನ್ನೂ ಒಟ್ಟು ಮಾಡಿ ಟಿವಿಯಲ್ಲಿ ತೋರಿಸೋದ್ರಿಂದ ಅವರು ಒಗ್ಗಟ್ಟಾಗಿದ್ದಾರೆ. ನಮ್ಗೆ ಟಿವಿಯಲ್ಲಿ ನೋಡಿ ನೋಡಿ ನಾವು ಎಲ್ಲಿಗೆ ಬಂದ್ಬಿಟ್ಟಿದೀವಿ ಗೊತ್ತಾ? ಕೊನೆಗೆ ಆಯ್ತು, ಮದುವೆ ನಿಮ್ಮ ಜಾತಿಯಲ್ಲಿ ಮಾಡ್ತೀರಾ ಸರಿ, ಆದ್ರೆ ಎಲೆಕ್ಷನ್ ನಿಂತ್ಕೊಳ್ಳುವಾಗ MLA ನಮ್ ಜಾತಿಯವನೇ ಆಗ್ಬೇಕು ಅಂತ ಯಾಕ್ರಿ? CM ನಮ್ ಜಾತಿಯವನೇ ಆಗ್ಬೇಕು ಅಂತ ಯಾಕ್ರಿ? ಯಾರು ಹಿಂದೂಗಳ ಹಿತ ಕಾಯಬಲ್ಲನೋ ಅವನ್ CM ಆಗ್ಲಿ, ಯಾರು ಹಿಂದೂಗಳ ಹಿತ ಕಾಯಬಲ್ಲನೋ ಅವನ್ PM ಆಗ್ಲಿ, ಯಾರು ಹಿಂದೂಗಳ ಹಿತ ಕಾಯಬಲ್ಲನೋ ಅವನು ನನ್ನ MLA ಆಗ್ಲಿ ಅಂತ ಯಾವಾಗ ಒಗ್ಗಟ್ಟಿನ ದನಿ ಮೂಡಿ ಬರುತ್ತಲ್ಲ, ನನ್ನ ಪೊಲಿಟಿಕ್ಸ್ ನ ಸಂಗತಿ ಮಾತಾಡ್ಲಿಕ್ಕೆ ಬರಲಿಲ್ಲ, ಅದನ್ನು ಜಾತಿ ಬರೋದಲ್ಲೇ ಅಲ್ಲ. ಒಂದ್ಸಲ ಆಲೋಚನೆ ಮಾಡಿ, ನಾನು ಹಿಂದುತ್ವಕ್ಕೋಸ್ಕರ ಬದುಕಿದ್ದೀನಿ ಅಂತ ನಮ್ಮ ಮಕ್ಕಳೇನಾದ್ರೂ ಮನೆಯಿಂದ ಹೊರಗೆ ಬಂದಾಗ ಮಾತಾಡ್ತಾರೆ ಅಂತಂದ್ರೆ, ಸಾಮರಸ್ಯದ ಚರ್ಚೆ ಮಾಡ್ತಾರೆ ಅಂತಾದ್ರೆ, ಒಂದು ದೇವಸ್ಥಾನ ಕಟ್ಟಬೇಕಾದಾಗ ನಾವು ಕಲ್ಲು ಹೊಡೆಯೋರ್ನ ಆಯ್ಕೆ ಮಾಡ್ಕೊಳ್ತೀವಿ, ಕಲ್ಲು ತರೋ ಜನರನ್ನು ನೋಡ್ತೀವಿ, ಆ ಕಲ್ಲು ಕುಟ್ಟುವಂತವ್ರು ತಗೊಂಡ್ ಬರ್ತೀವಿ, ಮೂರ್ತಿ ಮಾಡೋನ್ ಕರ್ಕೊಂಡ್ ಬರ್ತೀವಿ, ಪೂಜಾರಿಗಳನ್ನು ತಗೊಂಡ್ ಬಂದು ಕೊನೆಯಲ್ಲಿ ಪೂಜಾರಿ ಮಾತ್ರ ಬರಬೇಕು, ಇನ್ಯಾರು ದೇವಸ್ಥಾನಕ್ಕೆ ಬರಬಾರದು ಅಂದ್ರೆ ಹೆಂಗ್ರಿ? ಹಿಂದೂ ಧರ್ಮ ಹಿಂಗೇನ್ರಿ? ಸಾಮರಸ್ಯ ಇಲ್ಲಾಗಬೇಕಾಗಿದೆ ಅಂತಾರೆ. ಎಲ್ಲಾದ್ರೂ ಅಪರೂಪಕ್ಕೆ ನಾನಿವತ್ತು ತುಂಬಾ ಓಪನ್ ಆಗಿ ನಿಮ್ ಜೊತೆ ಹೇಳ್ತಿದ್ದೀನಿ. ನನ್ಗೆ ಬಹಳ ಖುಷಿಯೂ ಕೂಡ. ಕಳೆದ 20-25 ವರ್ಷಗಳಿಂದ ಸಮಾಜದ ಕೆಲಸ ಮಾಡ್ತಿದ್ದೀನಿ. ಜನಕ್ಕೆ ಇವತ್ತು ಒಂದು ಕನ್ಫ್ಯೂಷನ್, ಚಕ್ರವರ್ತಿ ಜಾತಿ ಯಾವುದು ಅಂತ. ನನ್ಗೆ ಬಹಳ ಖುಷಿ. ನಾನು ಬಸವಣ್ಣವ್ರ ಬಗ್ಗೆ ಮಾತಾಡುವಾಗ ಕೇಳ್ತಾನೆ, ಲಿಂಗಾಯತರ? ನಾನು ಕನಕದಾಸನ ಕಂಡ್ರೆ ನನ್ಗೆ ಬಹಳ ಇಷ್ಟ ಅಂತ ಹೇಳಿದ್ರೆ ಪೂರ್ವರ. ನಾನು ಎಲ್ಲಾದ್ರೂ ಶಂಕರರ ಬಗ್ಗೆ ಸ್ವಲ್ಪ ಜೋರದಾರಾಗಿ ಮಾತಾಡಿದ್ರೆ ಬ್ರಾಹ್ಮಣನೇ ಇರಬೇಕು ಅಂತ. ನಾನು ಯಾವುದೊಂದು ಇಲ್ಲ ಅಂತ ಹೇಳಿರಲ್ಲಿ ಎಲ್ಲ ಹೌದು ಅಂತ ಹೇಳ್ತೀನಿ. ಯಾರಾದ್ರೂ ಬಂದು ನೀವು ನಮ್ಮವರ ಅಂತ ಕೇಳಿದ್ರೆ ಮಾತ್ರ ಹೌದು ಕಣ, ನಾನು ನೀನು ಎಲ್ಲ ಒಬ್ಬರ ಕಡೆಯವೇ, ಹಿಂದೂಗಳಲ್ವಾ ಅಂತ ಹೇಳ್ತೀನಿ ಅಂತ ಮುಗಿದೋಯ್ತು. ನಾವ್ಯಾಕೆ ಹೊರಗಡೆ ಜಾತಿ ಹೇಳ್ಕೊಂಡು ತಿರುಗಾಡ್ಬೇಕಾದ ಅಗತ್ಯ ಇದೆ? ನಾನು ಹಿಂದೂ ಆಗಬೇಕಾದಂತ ಅಗತ್ಯ ಇದೆ ಅಂತ. ಮನೆಯಲ್ಲಿ ಪೂಜಾ ಪದ್ಧತಿ ಒಂದು, ಆದ್ರೆ ಹೊರಗಡೆ ಬಂದಾಗ ನಾನು ಹಿಂದೂ ಅಂತ ಹೇಳುವ, ಹಿಂದೂಗಳೆಲ್ಲ ಬಂಧುಗಳು ಅಂತ ಹೇಳುವಂತ ಆ ವಾಕ್ಯವನ್ನ ಇನ್ನೂ ಜೋರದಾರಾಗಿ ಹೇಳಬೇಕಾದಂತ ಅಗತ್ಯ ಇದೆ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಇವತ್ತು ಭಾರತ ಮತ್ತೊಮ್ಮೆ ಸ್ವದೇಶಿ ಮಂತ್ರ ವ್ಯಾಪಕವಾಗಿ ಮೊಳಗಬೇಕಾಗಿದೆ. ನಾವು ಒಮ್ಮೆ ವೋಕಲ್ ಫಾರ್ ಲೋಕಲ್ ಅಂತ ಕಾರಣಕ್ಕೋಸ್ಕರ ಇಡೀ ಜಗತ್ತಿಗೆ ನಾವೊಂದು ಅದ್ಭುತವಾಗಿರುವ ಸಂದೇಶವನ್ನ ಕೊಡಬಲ್ಲೆವಾದ್ರೆ, ಈಗ ಮನೆಯಲ್ಲೂ ಕೂಡ ಸ್ವದೇಶಿ ಚಿಂತನೆ ಬಂದ್ರೆ ಹೆಂಗೆ? ಮನೆಯಲ್ಲೂ ಕೂಡ ನಾವು ಪರ್ಯಾವರಣದ ರಕ್ಷಣೆ ಮಾಡ್ತೀವಿ ಅನ್ನುವಂತ ಆಲೋಚನೆ ಬಂದ್ರೆ ಹೆಂಗೆ? ಇವೆಲ್ಲವನ್ನೂ ಕೂಡ ಆಲೋಚನೆ ಮಾಡಬೇಕು ಅಂತಾನೆ ಸಂಘ ನಮ್ಗೆ ಹೇಳಿದೆ. ಯಾವತ್ತಿವೆಲ್ಲವನ್ನೂ ಮಾಡ್ತಾ ಹೊರಡ್ತೀವಲ್ಲ, ಹೊಸ ಭಾರತದ ನಿರ್ಮಾಣ ಆಗುತ್ತೆ. ಈಗ ಅಂತ ಹೊಸ್ತಿಲಲ್ಲಿ ನಿಂತ್ಕೊಂಡಿದ್ದೀವಿ. ಆ ಭಾರತವನ್ನ ಕಟ್ಟುವಂತ ಈ ಸಂದರ್ಭಕ್ಕೆ ಬಂದು ನಿಂತಾಗ ಹಿಂದೆ ನೋಡುವ ಪ್ರಮೇಯವೇ ಇಲ್ಲ. ಇನ್ನೇನಿದ್ರು ಮುಂದೆ ನೋಡ್ಬೇಕು, ಆ ಗುರಿಯನ್ನ ಮುಟ್ಟಬೇಕು ಅಂತ. ನನಗೊಂದು ಕನಸಿದೆ. ನನ್ನ ಪೂರ್ವಜರು ಒಂದು ಸುಂದರವಾಗಿರುವ ಭಾರತವನ್ನ ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ. ನಾವು ಈ ಭಾರತವನ್ನ ಹೀಗೆ ಉಳಿಸ್ಬೇಕು ಅಥವಾ ಇದಕ್ಕಿಂತಲೂ ದೊಡ್ಡದ್ದು ಮಾಡಿ ಹೋಗಬೇಕು ಅಂತ ಬಹಳ ದೊಡ್ಡ ಆಸೆ ಇದೆ. ಚಿಕ್ಕ ಆಸೆ ಇಟ್ಕೊಂಡು ಏನ್ರಿ ಮಾಡ್ತೀರಾ? ದೊಡ್ಡ ಆಸೆ ಇಟ್ಕೊಂಡ್ರಲ್ಲ, ಈ ಭಾರತವನ್ನ ಇನ್ನೂ ದೊಡ್ಡದು ಮಾಡಬೇಕು. ನನಗೊಂದು ಕನಸಿದೆ, ನಮ್ಮೆಲ್ಲ ದೇವಸ್ಥಾನಗಳನ್ನು ಸರ್ಕಾರ ಕಂಟ್ರೋಲ್ ಮಾಡುತ್ತೆ. ನನ್ನ ಜೀವಿತಾವಧಿಯಲ್ಲೇ ಸರ್ಕಾರದ ಕಂಟ್ರೋಲ್ ನಲ್ಲಿರುವಂತ ಎಲ್ಲ ದೇವಸ್ಥಾನಗಳನ್ನು ಬಿಡಿಸಿ ಹಿಂದೂಗಳು ಅದನ್ನು ನೋಡಿಕೊಳ್ಳುವಂತಾಗಬೇಕು ಅನ್ನುವಂತ ಕನಸಿದೆ. ಯಾಕೆ ಈ ಕನಸು? ಸರ್ಕಾರದ ಕೈಯಲ್ಲಿ ಇದ್ದಿದ್ರಿಂದ ಏನಾಯ್ತು? ತಿರುಪತಿ ತಿಮ್ಮಪ್ಪನ ಲಡ್ಡು, ಅದಕ್ಕೆ ದನದ ಕೊಬ್ಬನ್ನ ಅಥವಾ ಪ್ರಾಣಿಗಳ ಕೊಬ್ಬನ್ನ ಬೆರೆಸಿ ಲಡ್ಡು ಮಾಡಿದ್ರು. ಏನಾಯ್ತು? ಸರ್ಕಾರದ ಕೈಯಲ್ಲಿರೋದಕ್ಕೆ ಅಯ್ಯಪ್ಪನ ಪರಿಸ್ಥಿತಿ. ಅಲ್ಲಿರುವಂತ ಚಿನ್ನವನ್ನ ಕರಗಿಸಿ ಲೂಟಿ ಮಾಡಿಬಿಟ್ಟಿದ್ದಾರೆ.
ಮಿತ್ರ, ನಮ್ಮ ದೇವಸ್ಥಾನದ ದುಡ್ಡನ್ನ, ನಮ್ಮ ಭಕ್ತರು ಹಾಕಿದ ದುಡ್ಡನ್ನ ಸರ್ಕಾರ ತೆಲಂಗಾಣದಲ್ಲಿ, ಆಂಧ್ರಗಳಲ್ಲಿ ತಮಗೆ ಬೇಕಾದಂತೆ ಸರ್ಕಾರಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತೆ. ತಪ್ಪಲ್ಲ, ಆದ್ರೆ ದೇವಸ್ಥಾನ ಮಾಡಲಿಲ್ಲ. ಯಾಕೆ ಸರ್ಕಾರ ಪ್ರತಿಯೊಂದು ದೇವಸ್ಥಾನ ಅಕ್ಕಿಯ 10 kg ಕೊಡಬೇಕಾದ್ರೆ ತಿರುಪತಿ ತಿಮ್ಮಪ್ಪನ ಫೋಟೋ ಹಾಕಿ ಕಳಿಸಿ, ಯಾರಾದ್ರೂ ಊಟ ಮಾಡ್ಲಿ, ಹೇಳಿ ತಿರುಪತಿ ತಿಮ್ಮಪ್ಪ ಕೊಟ್ಟರೋ ಭಿಕ್ಷೆ ಇದು ಅಂತ. ಊಟ ಮಾಡ್ಲಿ. ಈಗ ನಾವು ಯೋಚನೆ ಮಾಡಬೇಕಾದಂತ ಅಗತ್ಯ ಇದೆ ಮಿತ್ರೆ. ಹೊಸ ಭಾರತ, ಹೊಸ ಆ ಧರ್ಮ ಸಂಚಲನ ಮೂಡಿಸಬೇಕು ಅಂತಂದ್ರೆ ನಾವೆಲ್ಲರೂ ಈ ಜಾಗೃತಿಯನ್ನು ಮೈಗೂಡಿಸಿಕೊಳ್ಳಬೇಕಾದಂತ ಅಗತ್ಯ ಇದೆ. ಹಿಂದೂ ಧರ್ಮ ಸಂಗಮ ಅಂತಂದ್ರೆ ನಾವೆಲ್ಲರೂ ಒಂದು ಯಾತ್ರೆ ಮಾಡಿ ಬಂದು ಕೂತಿದ್ದೀವಿ ಅಂತ ಮಾತ್ರ ಅಲ್ಲ, ಒಂದು ಭಾಷಣ ಕೇಳಿ ಮುಗಿಸಿದ್ದೀವಿ ಅಂತ ಮಾತ್ರ ಅಲ್ಲ. ಒಳಗೆ ಈ ಹಿಂದೂ ಜಾಗೃತಿಯ ಜ್ಯೋತಿಯನ್ನು ಹೊತ್ತಿಸಿಕೊಳ್ಳೋಣ. ಈ ಜ್ಯೋತಿ ಹೇಗಿರಬೇಕು ಅಂತಂದ್ರೆ ಮುಂದಿನ ಶತಮಾನಗಳ ಕಾಲ ಬರುವಂತ ಸಮಾಜಕ್ಕೆ ಮಾರ್ಗವನ್ನು ತೋರಿಸುವಂತ ಜ್ಯೋತಿ ಆಗಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ, ಪ್ರೀತಿಯಿಂದ ಆಲಿಸಿದ ನಿಮ್ಗೆಲ್ರಿಗೂ, ಪ್ರೀತಿಯಿಂದ ಕರೆಸಿದ ಎಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸಿ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ 2 ಕೈಗಳನ್ನ ಗಾಳಿ ಬೀಸಿ ಭಾರತ್ ಮಾತೆ ಜೈಕಾರ ಹೋಗ್ಬೇಕು. ಉಚ್ಚ ಕಂಠದಲ್ಲಿ ನನ್ನ ಜೊತೆಗೆ ಮೈಕಲ್ ಕೂಬೇಡಿ ಜೈಕಾರ.